ಸುಲಭೋಪಾಲನೆಂದು ಸ್ಥಳಕ್ಕೆ ಹಾಕಿ ನೇರೂರಿ ಸಮಸ್ತ ಭಕ್ತರಿಗೆ ಕಾಯವನ್ನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಘದ ಬಸವ ಶರಣಾರ್ಥಿ ಬಸವಾದಿ ಪ್ರಮುಖರನ್ನು ಸ್ಮರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನೇರ ನಿಷ್ಠುರ ವಾಸ್ತವಿಕ ಧರ್ಮಾಚರಣೆಗಳನ್ನು ವೈಚಾರಿಕ ಹಿನ್ನೆಲೆಯಲ್ಲಿ ಅತ್ಯಂತ ಅಸ್ಖಲಿತವಾಗಿ ನಮ್ಮ ವಾಣಿಯಿಂದ ಲೋಕಕ್ಕೆ ಬಿತ್ತರಿಸುತ್ತಿರುವಂತಹ ಪೂಜ್ಯ ಶ್ರೀ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳಲ್ಲಿ ಈ ಭಾಗದಲ್ಲಿ ಎಲ್ಲ ಭಕ್ತರ ಧಾರ್ಮಿಕ ಕ್ರಿಯೆಗಳಲ್ಲಿ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿರುವಂತಹ ಶಸ್ತ್ರ ಬ್ರಹ್ಮ ಡಾಕ್ಟರ್ ಅಭಿನವ ಸಿದ್ದೇಶ್ವರಾಚಾರ್ಯ ಸ್ವಾಮಿಯವರಲ್ಲಿ ಶರಣೆಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಿಲ್ಲಾ ಮಟ್ಟದ ಜಯಂತ್ಯುತ್ಸವ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಹಿರೇನಲ್ಲೂರು ಗ್ರಾಮದಲ್ಲಿ ಆಯೋಜನೆ ಆಗಿದೆ. ಸಭೆಯಲ್ಲಿ ಮಾತಾಡಕ್ಕೆ ಏನು ಹಿಡಿದ್ರು ಕಾಣ್ಬೇಕಂತ ನಮ್ದು ಪರಂಪರೆ ಇದೆ ಕನ್ನಡ ನಾಡಿಗೆ. ಈ ಕನ್ನಡ ನಾಡಿನ ಸಂಸ್ಕೃತಿ ಇಡೀ ಮನುಕುಲಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದದ್ದಾಗಿದೆ. ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವಂಥದ್ದಾಗಿದೆ. ಅದು ಸಾರ್ವಕಾಲಿಕ ನಿತ್ಯ ಸತ್ಯವಾದಂತಹ ಸಂದೇಶಗಳನ್ನು ಒಳಗೊಂಡಿದೆ. ಈ ಎಲ್ಲ ಹಿನ್ನೆಲೆಗೆ ಕಾರಣರಾದಂಥವರು ಯಾರಪ್ಪ ಅಂದರೆ ವಿಶ್ವಗುರು ಬಸವಣ್ಣನವರು. ಬಸವಣ್ಣನವರ ಲೋಕಪ್ರಿಯವಾಗಿರುವಂತಹ ಮತ್ತು ಇಡೀ ಲೋಕಕ್ಕೆ ಬೇಕಾಗಿರುವಂತಹ ಬದುಕಿನ ಸತ್ಯದ ಘಟನೆಗಳನ್ನು ಆಧರಿಸಿ ಕನ್ನಡ ನಾಡಿಗೆ ಒಂದು ವಿಶಿಷ್ಟವಾದಂತಹ ಸ್ಥಾನ ಬಂತು. ಈ ಸ್ಥಾನ ಬರೀ ಭಾರತಕ್ಕಷ್ಟೇ ಅಲ್ಲ, ಇಡೀ ವಿಶ್ವವೇ ಗಮನವಿಟ್ಟು ಗಮನಿಸುವಂತೆ ಆಯಿತು. ಅಂತಹ ಒಬ್ಬ ಮಹಾನ್ ದಾರ್ಶನಿಕ, ತತ್ವಜ್ಞಾನಿ, ಮಾನವತಾವಾದಿ, ಸಮತಾವಾದಿ ಇತ್ಯಾದಿ ಎಲ್ಲ ವಿಶೇಷಣಗಳು ಕೂಡ ಯಾರಿಗಾದರೂ ಅನ್ವಯಿಸ್ತಾ ಇದ್ರೆ ಅದು ಬಸವಣ್ಣನವರಿದ್ದು. ಅಂಥ ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಯಾರಪ್ಪ ಅಂದರೆ ವಿಶ್ವಗುರು ಬಸವಣ್ಣನವರು ಅಂತ ಘೋಷಣೆ ಮಾಡಿ ನಾವೆಲ್ಲ ಹೆಮ್ಮೆ ಪಡ್ಬೇಕಲ್ಲ. ಪ್ರತಿಯೊಬ್ಬರು ಕೂಡ ನಾವು ಒಂದು ರೀತಿ ಹಣೆ ಮೇಲೆ ಬೋರ್ಡ್ ಹಾಕೊಂಡು ಅಡ್ಡಾಡುವಂತ ಹಾಕಬೇಕು. ಅಂದರೆ ಅಷ್ಟು ಹಣೆಪಟ್ಟಿ ಇಟ್ಕೊಂಡು ಹೋಗುವಂಥ ಒಂದು ಹೆಮ್ಮೆ, ಸ್ವಾಭಿಮಾನ ಅನ್ನುವಂಥ. ಆದರೆ ಹಣೆಪಟ್ಟಿ ಅಂದ ಕೂಡಲೇ ನಮ್ಮ ಜನ ಬೋರ್ಡ್ ಹಾಕೊಳ್ಳೋದ್ರೆ ನಿಸ್ಸೀಮರು, ಒಳಗಡೆ ಏನಿದ್ರು ಇಡ್ಲಿಲ್ಲ, ಬೋರ್ಡ್ ಒಂದು ಹಾಕುವಂತಾರೆ ಚೆಂದಾಗಿ. ಹಾಗಾಗಿ ಲಿಂಗಾಯತ ಹಣೆವರನೇ ಹಂಗಾಗಿದೆ. ಲಿಂಗಾಯತ ಅನ್ನೋದು ಬೋರ್ಡು, ನೇಮ್ ಬೋರ್ಡ್ ಭಾಳ ದೊಡ್ಡದಾಗಿದೆ. ಆದರೆ ಲಿಂಗಾಯತ ಸಂಸ್ಕೃತಿ ಅಷ್ಟೂ ಇಲ್ಲ. ಹಾಗಾಗಿ ಇವತ್ತು ಆ ಶಿರೋನಾಮೆಯನ್ನ ಅಡಿಯಲ್ಲಿ ನಾವು ಬದುಕನ್ನು ಕಂಡುಕೊಳ್ಳಿಕ್ಕೆ ಅಥವಾ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಹಾತೊರಿತೀವಿ ಹೊರತು ವಾಸ್ತವಿಕವಾಗಿ ನಾವು ಅದಕ್ಕೆ ಅನ್ವಯಿಸುವಂಥವರಾಗಿದ್ದೇವೆ ಅನ್ನುವಂಥದ್ದರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಕಾಲದಲ್ಲಿ ನಾವಿದ್ದೇವೆ. ಬಸವಣ್ಣನವರ ತತ್ವವನ್ನ ನಾವಷ್ಟೇ ಅಲ್ಲ, ಇಡೀ ದೇಶ, ಪ್ರಪಂಚ ಇವತ್ತು ಆಸ್ಟ್ರೇಲಿಯಾದಲ್ಲಿ ಬಸವ ಜಯಂತಿ ಆಗ್ತಾ ಇದೆ, ಅಮೇರಿಕಾದಲ್ಲಿ ಆಗ್ತಾ ಇದೆ, ಇಂಗ್ಲೆಂಡಲ್ಲಿ ಆಗ್ತಾ ಇದೆ. ಇಡೀ ಭಾರತದ ತುಂಬೆಲ್ಲ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಇನ್ನೂ ಒಂದು ವಿಶೇಷಪ್ಪ ಅಂದರೆ ಅವೆಲ್ಲ ದೇಶಗಳಿಗಿಂತಲೂ ಅರಬ್ ರಾಷ್ಟ್ರವಾಗಿರುವಂಥ ದುಬೈನಲ್ಲೂ ಕೂಡ ಬಸವ ಜಯಂತಿ ಮಾಡ್ತಾರೆ. ದುಬೈನ ಸಾಮಾನ್ಯವಾಗಿ ಅರಬ್ ರಾಷ್ಟ್ರಗಳಲ್ಲಿ ಇನ್ನೊಂದು ಧರ್ಮದ ಗುರುಗಳ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಆದರೆ ದುಬೈನಲ್ಲಿ ಆ ಶೇಖ್ ಒಬ್ಬ ರಾಜ ಮುಸ್ಲಿಂ ಆದರೂ ಕೂಡ ಬಸವ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ.
ಇದನ್ನು ನಾವು ಹೆಮ್ಮೆ ಪಡಬೇಕು. ನಾವು ಕೂಡ ಅಲ್ಲಿ ಭಾಗವಹಿಸಿದ್ವಿ, ಅದಕ್ಕಾಗಿ ಹೇಳ್ತಾ ಇದ್ವಿ ದುಬೈನ. ಅಂದರೆ ಅಷ್ಟು ಇವತ್ತು ಬಸವ ತತ್ವ ಅನ್ನುವಂಥ ಈ ಕೆಲವು ವರ್ಷಗಳ ಹಿಂದೆ ನಿಮಗೆಲ್ಲ ಗಮನಿಸಿರ್ಬೋದು, ಇಂಗ್ಲೆಂಡ್ನಲ್ಲಿ ಬಸವಣ್ಣವ್ರ ಮೂರ್ತಿ ಸ್ಥಾಪನೆ ಆಯಿತು ಥೇಮ್ಸ್ ನದಿ ದಡದಲ್ಲಿ. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದನ್ನು ಉದ್ಘಾಟನೆ ಮಾಡಿದರು. ಆಗ ಅಲ್ಲಿ ಲಂಡನ್ನಿನ ಮೇಯರ್ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಆಗ ಅವರೊಬ್ಬರು ಮಾತಾಡಿದರು, ಅವರು ಬಸವಣ್ಣನಂಥ ತತ್ವ ಆದರ್ಶಗಳನ್ನು ಸಿದ್ಧಾಂತವನ್ನು ನಾನು ನೋಡಿದ ಮೇಲೆ ನಮ್ಗನ್ನಿಸ್ತಾ ಇದೆ, ಅವ್ನು ಮಾತಾಡಿದ ಮೇಯರ್, ಇಂಗ್ಲೆಂಡಿನ ಮೇಯರ್, ನಮ್ಮ ದೇಶಕ್ಕೂ ಒಬ್ಬ ಬಸವಣ್ಣ ಬೇಕಾಗಿದ್ದಾನೆ. ಏನಿಗೆ ನಮ್ಮ ದೇಶಕ್ಕೂ ಒಬ್ಬ ಬಸವಣ್ಣ ಬೇಕಾಗಿದ್ದಾನೆ. ಇಡೀ ಜಗತ್ತನ್ನು ಆಳ್ದವರು ಬ್ರಿಟಿಷ್ರು, ಅವರು ನಮಗೊಬ್ಬ ಬಸವಣ್ಣ ಬೇಕು ಅಂತ ಕೇಳ್ತಾನೆ ಅಂದರೆ ನಾವಿನ್ನೂ ಎತ್ತಿನ ಜಯಂತಿನೇ ಮಾಡ್ಕೊಂಡು ಬಂದಂಥವ್ರು. ಮನೆಯವರಿಗೆ ನಮಗೆ ಬಸವಣ್ಣ ಅನ್ನೋ ಒಬ್ಬ ಐತಿಹಾಸಿಕ ವ್ಯಕ್ತಿನ ಅರಿವಾಗಲಿಕ್ಕೇನೆ ಮನೆ ಅವರಿಗೂ ಕಾಯಬೇಕಾಯ್ತು. ಅಂದರೆ ಇವತ್ತು ಅವ್ರು ಇನ್ನೂ ಒಂದು ಮಾತು ಹೇಳಿದರು, ಬ್ರಿಟನ್ನಲ್ಲಿ ಸಂವಿಧಾನ ಅದಕ್ಕೆ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಅದು ರಚನೆ ಆಗಿದ್ದು ಯಾವಾಗಪ್ಪ ಅಂದರೆ 13ನೇ ಶತಮಾನದಲ್ಲಿ. ಅದ್ರ ಬಗ್ಗೆ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಬ್ರಿಟನ್ನಿನ ಸಂವಿಧಾನ ಏನಿದೆ, ಡೆಮಾಕ್ರಸಿ ಏನಿದೆ, ಅದು ಹೇಗಿದೆ ಅಂತಂದರೆ ಹೇಗೆ ಅಂದರೆ ಮದರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ, ಪ್ರಜಾಪ್ರಭುತ್ವದ ತಾಯಿ ಅಂತ ಅವ್ರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆಗ ಅಲ್ಲೇ ಇದ್ದಂಥ ಪ್ರಧಾನಮಂತ್ರಿ ಹೇಳಿದಂತೆ, ನಿಮ್ಮದು ಮದರ್ ಆಫ್ ಡೆಮಾಕ್ರಸಿ ಆದರೆ ಅದು ಆಗಿದ್ದು ಯಾವಾಗ 13ನೇ ಶತಮಾನದಲ್ಲಿ. ಆದರೆ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಕಲ್ಯಾಣದಲ್ಲಿ ಬಸವಣ್ಣನವರು ಸ್ಥಾಪನೆ ಮಾಡಿದ ಅನುಭವ ಮಂಟಪ ಏನಿದೆಯಲ್ಲ, ಅದು 12ನೇ ಶತಮಾನದಲ್ಲೇ ಆಗಿದ್ದು, 100 ವರ್ಷದ ಹಿಂದೆ ಆಗಿದೆ. ಅದು ಫಾದರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಮದರ್ ಆಫ್ ಡೆಮಾಕ್ರಸಿ ಅಂತ ಅವರು 100 ವರ್ಷದ ನಂತರ ಹೇಳ್ಕೊಂಡ್ರೆ, ನಮ್ದು 100 ವರ್ಷ ಮೊದಲೇನೆ ಫಾದರ್ ಆಫ್ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವವನ್ನು ಹುಟ್ಟು ಹಾಕಿದಂಥವ್ರು ಬಸವಣ್ಣ. ಅಂಥ ಅದ್ಭುತವಾದಂಥ ಚಿಂತನೆ, ಫ್ರೀ ಥಿಂಕರ್ ಅಂತ ಹೇಳ್ತಾನೆ. ಪ್ರಪಂಚದ ಮೊದಲನೇ ಫ್ರೀ ಥಿಂಕರ್, ಸ್ವತಂತ್ರ ವಿಚಾರವಾದಿ ಬಸವಣ್ಣ ಅಂತ ಮೆಚ್ಕೊಳ್ತಾರೆ ಎಲ್ಲರೂ. ಹಾಗಾಗಿ ಅಂಥ ಬಸವಣ್ಣನವರ ಆದರ್ಶಗಳು, ಸಿದ್ಧಾಂತಗಳು ಆ 13ನೇ ಶತಮಾನದಲ್ಲಿ ಆದಂಥ ಬ್ರಿಟನ್ನಿನ ಸಂವಿಧಾನದಲ್ಲೂ ಕೂಡ ಸ್ತ್ರೀಯರಿಗೆ ಸಮಾನತೆ ಕೊಟ್ಟಿಲ್ಲ. ಇದನ್ನು ಕೂಡ ನಾವು ಗಮನಿಸಬೇಕಿಲ್ಲ. 100 ವರ್ಷದ ನಂತರ ಆದಂಥ ಮ್ಯಾಗ್ನಾ ಕಾರ್ಟಾದಲ್ಲಿ ಸ್ತ್ರೀ ಸಮಾನತೆ ಇಲ್ಲ. ಆದರೆ 100 ವರ್ಷ ಮೊದಲೇನೆ ಬಸವಣ್ಣನವರು ಸ್ತ್ರೀ ಸಮಾನತೆಯನ್ನು ಕೊಟ್ಟಂಥವರು ಬಸವಣ್ಣನವರು. ಸ್ತ್ರೀ ಸಮಾನ, ಸ್ತ್ರೀ ಗಂಡು ಹೆಣ್ಣು ಭೇದ ಇಲ್ಲ, ಬಡವ ಶ್ರೀಮಂತ ಭೇದ ಇಲ್ಲ, ಆ ಜಾತಿ ಈ ಜಾತಿ ಎನ್ನುವಂಥ ವ್ಯತ್ಯಾಸಗಳಿಲ್ಲ. ಇಷ್ಟು ಸಮಾಜ, ಇಂಥ ಒಂದು ಸುವ್ಯವಸ್ಥಿತ ಸಮಾಜವನ್ನು ಕಟ್ಟಿದಂತಹ ಕಲ್ಪನೆ ಅದು ಹೇಗೆ ಬಸವಣ್ಣನವರಿಗೆ ಬಂತು ಆ ದಿನಮಾನಗಳಲ್ಲಿ? ಬಹುಶಃ ಯಾವುದೇ ವ್ಯತ್ಯಾಸ ಇಲ್ಲ, ಕಾಯಕದಲ್ಲಿ ತರತಮ ಭಾವನೆ ಇಲ್ಲ. ನೋಡಿ, ಈ ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ನಾವೆಲ್ಲ ತಿಳ್ಕೋಬೇಕು. ಇವತ್ತು ದೇವರು ಎಲ್ಲಿದ್ದಾನೆ, ದೇವ್ರು ಹೇಗಿದ್ದಾನೆ ಅಂತ ಕೇಳಿದ್ರೆ ಆಕಾಶ ತೋರಿಸುವಂಥವ್ರು ಇದ್ದಾರೆ, ಇನ್ನೊಂದು ಯಾವುದೋ ಗುಡಿ ಗುಂಡಾರಗಳನ್ನು ತೋರಿಸೋರಿದ್ದಾರೆ, ಇನ್ನೊಂದು ಯಾವುದೋ ಕ್ಷೇತ್ರಗಳನ್ನು ತೋರಿಸೋರಿದ್ದಾರೆ. ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ದೇವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಡುಕಾಡಿಲ್ಲ. ದೇವ್ರ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಈ ಡೆಫಿನಿಷನ್, ಈ ವಚನ ಹೇಳ್ಬಿಟ್ರೆ ಸಾಕು. ದೇವ್ರು ಎಲ್ಲಿದ್ದಾನೆ, ಹೆಂಗಿದ್ದಾನೆ, ಏನಿದ್ದಾನೆ ಅಂತ ನೋಡಿ ದೇವ್ರ ಬಗ್ಗೆ ಹೇಳಿದ್ರು. ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ನಾವು ಚಿಹ್ನೆಗಳೇ ಧರ್ಮ ಅಂತೇಳಿ ಅಂದ್ಕೊಳ್ತೀವಿ. ಚಿಹ್ನೆಗಳು ಭಸ್ಮ ಧರಿಸ್ಕೊಂಡಾಕ್ಷಣಕ್ಕೋ ಅಥವಾ ಇನ್ನೊಂದೇನೋ ಹಾಕೊಂಡಾಕ್ಷಣಕ್ಕೋ ನಾವು ಧರ್ಮ ಅಂತ ಅದನ್ನೇ ಹೇಳ್ಕೊಳ್ತೀವಿ. ಆದರೆ ಧರ್ಮ ಅಂತ ಅನ್ನೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವಿಶೇಷವಾದ ವ್ಯಾಖ್ಯಾನ ಕೊಟ್ಟಂಥವ್ರು ಬಸವಣ್ಣ. ಅದೇನಪ್ಪ ಅಂದರೆ ದಯವೇ ಧರ್ಮದ ಮೂಲವಡಿ, ದಯೆ ಇಲ್ಲದ ಧರ್ಮ ಯಾವುದಲ್ಲಿ. ನೋಡಿ, ಇವತ್ತು ಬೇಕಾಗಿರೋದು ಧರ್ಮ ಅನ್ನುವಂಥದ್ದು ದಯೆ, ಬದುಕಿನ ರೀತಿ ನೀತಿಗಳನ್ನು ಕಲಿಸುವಂತಹ ಒಂದು ವ್ಯವಸ್ಥೆ ನಮಗೆ ಧರ್ಮದ ಮೂಲ ಆಶಯ. ಆದರೆ ಅದನ್ನು ಬಿಟ್ಟು ನಾವು ಬರೀ ಆಚರಣೆಗಳಲ್ಲೇ
ಧರ್ಮ ಅಂತ ತಿಳ್ಕೊಂಡಿದ್ದೇವೆ. ರಿಚುವಲ್ಸ್ ಅನ್ನುವಂಥದ್ದು ಅವು ಬರ್ತಾ ಬರ್ತಾ ಮೂಢನಂಬಿಕೆಗಳಾಗಿ ಇವೆಲ್ಲ ಕೂಡ ನಾವು ಕಾಣ್ತಾ ಇದ್ದೇವೆ. ಇನ್ನೊಂದು ಬಹಳ ಮುಖ್ಯವಾಗಿ ಲೋಕಕ್ಕೆ ಕೊಟ್ಟಿರುವಂಥ ಮಹಾನ್ ಸಂದೇಶ ಅಂದರೆ, ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋದರು ಮೊಟ್ಟ ಮೊದಲಿಗೆ. ಅವ್ರು ಹೋಗಿ ಏನು ಭಾಷಣ ಮಾಡಿದ್ರಲ್ಲಿ ಅಂದರೆ, ಭಾರತ ದೇಶದಲ್ಲಿ ನನ್ನ ದೇಶದ ಭಾಳ ಬಡತನ ಇದೆ, ನೀವು ಅಮೇರಿಕಾದವರು ದೊಡ್ಡ ಶ್ರೀಮಂತರಿದ್ದೀರಿ, ನಿಮ್ಮ ಹತ್ರ ಸಂಪತ್ತಿದೆ, ನಮ್ಮ ಹತ್ರ ಬಡತನ ಧರ್ಮ ಇದೆ. ನಿಮ್ಮ ಹತ್ರ ಸಂಪತ್ತಿದೆ, ನಮ್ಮ ಹತ್ರ ಧರ್ಮ ಇದೆ. ಆದ್ದರಿಂದ ನಾವಿಬ್ಬರು ವಿನಿಮಯ ಮಾಡ್ಕೊಳ್ಳೋಣ. ನನ್ನಲ್ಲಿರೋ ಧರ್ಮ ನಾನು ನಿಮಗೆ ಕೊಡ್ತೀನಿ, ನಿಮ್ಮಲ್ಲಿರೋ ಸಂಪತ್ತು ನಮ್ಮ ದೇಶಕ್ಕೆ ಕೊಡಿ ಅಂತ ವಿವೇಕಾನಂದರು ಭಾಷಣ ಮಾಡ್ತಾರೆ. ಆದರೆ ಇದನ್ನ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಗೆ ಯೋಚನೆ ಮಾಡಿದ್ರು ಅಂದರೆ, ವಿವೇಕಾನಂದರು ಹೀಗೆ ಯೋಚನೆ ಮಾಡಿದರೆ ವಿನಿಮಯ ಮಾಡ್ಕೊಳ್ಳೋದನ್ನ, ಬಸವಣ್ಣವ್ರು ಏನು ಯೋಚನೆ ಮಾಡಿದ್ರು ಅಂದರೆ, ಕಾಯಕ ಮಾಡ್ರಪ್ಪ, ದುಡೀರಿ, ದುಡಿಯುವುದ್ರ ಮೂಲಕ ಬಡತನ ನಿವಾರಣೆ ಮಾಡ್ಕೋಬೇಕೆ ಹೊರತು ಇನ್ನೊಬ್ಬರ ಹತ್ರ ಕಡ ತಂದದ್ರ ಮೂಲಕ ನೀವು ಬಡತನ ನಿವಾರಣೆ ಮಾಡ್ಕೊಳಕ್ಕಾಗಲ್ಲ. ನೀವು ಸ್ವತಃ ದುಡಿಮೆ ಮಾಡು, ಕಾಯಕ ಅಂತ ಕರೆದು ದುಡಿಮೆ ಮಾಡು, ದುಡಿ, ಕಷ್ಟಪಟ್ಟು ದುಡಿ, ಇಷ್ಟಪಟ್ಟು ದುಡಿ. ಅದು ಹೇಗಿರ್ಬೇಕಪ್ಪ ಅಂದರೆ ಸತ್ಯ, ಶುದ್ಧ, ಪ್ರಾಮಾಣಿಕವಾಗಿರ್ಬೇಕು. ಅಂಥಲ್ಲಿ ಎಷ್ಟರ ಹಣ ಗಳಿಸ್ಬೇಕು. ಆಮೇಲೆ ಇದಕ್ಕೆಲ್ಲ ಏನಂದ್ರವರು ಕಾಯಕ. ನೀವು ಮಾಡೋ ಕೆಲಸದಲ್ಲಿ ಇದು ಕಡಿಮೆ ಹೆಚ್ಚು ಅಂತ ತಿಳ್ಕೊಬೇಡಪ್ಪ. ಹಿಂದೆಲ್ಲ ತಲೆ ಮೇಲೆ ಸೌದೆ ಹೊತ್ಕೊಂಬಂದು, ಕಾಡಿನಿಂದ ಸೌದೆ ಹೊತ್ಕೊಂಬಂದು ಮಾರಿದ್ರೆ ಅವ್ರಿಗೆ ಏನಂತಿದ್ದು, ಯಾರೋ ತಲೆ ಮೇಲೆ ಸೌದೆ ಮಾರೋದು ಅಂತಿತ್ತು. ಅದೇ ಸೌದೆನೇ ಒಂದು ದೊಡ್ಡ ಟಿಂಬರ್ ಮರ್ಚೆಂಟ್ ಅಂತ ಅಂಗಡಿ ಹಾಕೊಂಡು ಲಾರಿಲಿ ತಂದು ಇಟ್ಕೊಂಡು ಮಾರೋರಿಗೆ ಏನಂತೀರಿ, ಗೌರವ ಕೊಡ್ತೀವಿ. ಅದಕ್ಕೆ ತರತಮ ಭಾವನೆ ಅನ್ನೋದು ಕಾಯಕದಲ್ಲಿ ಬರಲೇಬಾರದು. ಆದ್ರಿಂದ ಕಾಯಕದಲ್ಲಿ ತರತಮ ಭಾವನೆ ಇಲ್ಲ. ಎರಡನೇದ್ದು, ಬಂದು ದುಡ್ದದ್ದನ್ನೆಲ್ಲ ನನಗೇ ಇರಲಿ ಅಂತ ಕದ್ದು ಮುಚ್ಚಿ ತಿನ್ನಕ್ಕೆ ಹೋಗಬೇಡಿ, ಹಂಚಿ ಉಂಡ್ರಿ. ನೋಡಿ, ಕಾಯಕದ ಮೂಲಕ ಬಡತನ ನಿವಾರಣೆ ಆಯಿತು, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಯಿತು. ಇನ್ನೊಂದು, ದಾಸೋಹದ ಮೂಲಕ ಹಂಚಿ ಉಣ್ಣುವ ಮೂಲಕ ಬಡತನ ನಿವಾರಣೆ ಆಯಿತು. ನೋಡಿ, ಎರಡಕ್ಕೂ ಉತ್ತರ ಕೊಟ್ಟರಲ್ಲ ಬಸವಣ್ಣವರು. ಒಂದು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ, ಮತ್ತೆ ಕಾಯಕ ದುಡಿಮೆಗೆ ಪ್ರಾಶಸ್ತ್ಯ. ಎರಡನೇದ್ದು ಹಂಚಿ ಉಣ್ಣುವುದು, ದಾಸೋಹದ ಮೂಲಕ ಹಂಚಿ ಉಣ್ಣುವುದರ ಮೂಲಕ ಬಡತನ ನಿವಾರಣೆ. ಒಂದು ನಿರುದ್ಯೋಗ ಸಮಸ್ಯೆ, ಇನ್ನೊಂದು ಬಡತನ, ಇವೆರಡನ್ನೂ ಕೂಡ ಪರಿಹರಿಸಿದಂಥವ್ರು ಬಸವಣ್ಣನವರು. ಅವೆರಡು ಮಂತ್ರಗಳು ಅಂತ ತಿಳ್ಕೊಬೇಕು ನಾವು, ಕಾಯಕ ಮತ್ತು ದಾಸೋಹ. ಇನ್ನು ಬಸವಣ್ಣನವರನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಮಾರು ವರ್ಷ ಕಾಯ್ಬೇಕಾಯ್ತು. ಈಗ ಒಂದು 150 ವರ್ಷದಿಂದ ಈಚೆಗೆ ನಾವು ಬಸವಣ್ಣವ್ರನ್ನ ವ್ಯಕ್ತಿ ಅಂತ ತಿಳ್ಕೊಂಡಿರೋದ್ರಿ. ಅದಕ್ಕೂ ಮುಂಚೆ ಎತ್ತಿನ ಜಯಂತಿನೇ ಬಸವ ಜಯಂತಿ ಅಂತ ಮಾಡ್ಕೊಂಡು ಬಂದಾರ ನಾವು. ಅವಾಗ ಎತ್ತುಗಳಿಗೆ ಅವತ್ತೇ ಸ್ನಾನ ಮಾಡಿಸೋದು, ಕೊಂಬಿಗೆ ಬಣ್ಣ ಹಚ್ಚೋದು, ಮೈ ಬಟ್ಟೆ ಅಲಂಕಾರ ಮಾಡೋದು, ಹೂವಿನ ಹಾರ ಹಾಕೋದು. ಆಮೇಲೆ ಏನು ಮಾಡ್ತಿದ್ರು, ಒಂದು ವ್ಯಂಗ್ಯ ಚಿತ್ರ ಬಂದಿತ್ತು ಒಂದ್ಸಲ ಬಸವ ಜಯಂತಿ ದಿವಸನೇ. ಎತ್ತುಗಳಿಗೆಲ್ಲ ಅಲಂಕಾರ ಎಲ್ಲ ಹತ್ತು ಪೂಜೆ ಮಾಡ್ಬೇಕಲ್ಲ, ತಾಯಿ ಪೂಜಾ ಸಾಮಾನು ಇಟ್ಕೊಂತಾಳೆ, ಮಗನ ಕೈಲಿ ಎಡೆ ಕೊಡ್ತಾಳೆ. ಮಗನ ಕೈಲಿ ಎಡೆ, ತಾಯಿ ಹೋಗಿ ಎತ್ತುಗಳಿಗೆ ಪೂಜೆ ಮಾಡ್ತಾಳೆ. ಪೂಜೆ ಎಲ್ಲ ಆದ್ಮೇಲೆ ಮಗನಿಗೆ ಹೇಳ್ತಾಳೆ ಎಡೆ ಮಾಡೋ ಅಂತ. ಮಗ ಏನ್ ಮಾಡ್ತಾನೆ ಅಂದ್ರೆ, ಆ ಎತ್ತಿನ ಬಾಯಿಗೆ ತಗೊಂಡೋಗಿ ಕಟ್ಟೆ ಹಿಡಿತಾನೆ. ತಾಯಿ ಇದನ್ನ ನೋಡಿದ್ರೆ ಗಾಬರಿಯಾಗಿ, ತಿಂಡಿಗಿಂದ ತಕ್ಕೋ ಎಡೆ ಮಾಡೋದು ತಿನ್ನಿಸ್ತೀಯ ನೋಡಿ. ಏನ್ ಹೇಳಬೇಕು, ಅದಕ್ಕೆ ಜೀವ ಇದೆ, ಅದಕ್ಕೂ ತೋರಿಸ್ಬೇಕು ಅಂತಾರೆ ಹೊರತು ತಿನ್ನಿಸ್ಬೇಕು ಅನ್ನೋಂಗಿಲ್ಲ. ಅಂದ್ರೆ ನಮ್ಮ ಪೂಜೆಗಳು ಇವೆಲ್ಲ ಹೇಗೆ ಒಂದು ರೀತಿ ಅವಕ್ಕೇನು ಅರ್ಥವಿಲ್ಲದಂಥ ರೀತಿಯಲ್ಲಿ ಆಗ್ತಾ ಇದ್ದಾವೆ. ಹಾಗಾಗಿ ಆದರೆ ಅಂತ ಎತ್ತುಗಳ ಜಯಂತಿನೇ ಬಸವ ಜಯಂತಿ ಅಂತಿತ್ತು. ಅದನ್ನ ಪುಣ್ಯಾತ್ಮ ಹರ್ಡೇಕರ್ ಮಂಜಪ್ಪನವರು, ಧಾರವಾಡದ ಮೃತ್ಯುಂಜಯಪ್ಪಗಳು, ಇವರು ಎತ್ತುಗಳ ಜಯಂತಿ ಅಲ್ಲಪ್ಪ, ಬಸವಣ್ಣನ ಜಯಂತಿ, ಬಸವಣ್ಣ ಇತಿಹಾಸ ಪುರುಷ ಅಂತೇಳಿ ಮೊಟ್ಟ ಮೊದಲಿಗೆ ಜಾರಿಗೆ ತಂದರು. ಆವತ್ತಿನಿಂದ ಈ ಬಸವ ಜಯಂತಿ ಆಚರಣೆ ಆಗ್ತಾ ಇದೆ. ಮತ್ತೆ ಈಗ ಎಲ್ಲ ಕಡೆ ಬಸವಣ್ಣನವರ ವಚನ ಸಾಹಿತ್ಯ ಎಲ್ಲ ಭಾಷೆಗೂ ಪ್ರಕಟ ಆಗಿದೆ. ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಸಿಗ್ತಾ ಇದೆ, ಇಂಟರ್ನೆಟ್ಟಲ್ಲಿ ಸಿಗ್ತಾ ಇದೆ ಶರಣ ಸಾಹಿತ್ಯ, ಸಂಸ್ಕೃತಿ. ಇನ್ನು ಪ್ರಸ್ತುತ ವಿಷಯಕ್ಕೆ ಬರೋಣ. ಬಹುಶಃ ಗಾಂಧಿ ನಿಮಗೆಲ್ಲ ಗೊತ್ತು. ಗಾಂಧಿ ಪ್ರಭಾವ ಎಷ್ಟಾಯಿತು ಅಂದರೆ, ಎಷ್ಟೋ ಜನ ಗಾಂಧಿಗಳು ಹುಟ್ಕೊಂಡ್ರು. ಗಾಂಧಿ ಪ್ರಭಾವದಿಂದ ಎಷ್ಟೋ ಜನ ಗಾಂಧಿಗಳು ಹುಟ್ಕೊಂಡ್ರು. ಅಂಥದ್ರಲ್ಲಿ ಒಬ್ಬ ಕರ್ನಾಟಕದ ಗಾಂಧಿ ಅಂತ ಹರ್ಡೇಕರ್ ಮಂಜಪ್ಪನವ್ರನ್ನೇ ಕರೆದು, ಹರ್ಡೇಕರ್ ಮಂಜಪ್ಪನವ್ರನ್ನ ಕರ್ನಾಟಕದ ಗಾಂಧಿ ಅಂತ ಕರೆದು. ಅವ್ರು ಅದೇ ರೀತಿ ವೇಷಭೂಷಣಗಳು, ಅದೇ ರೀತಿ ನಡವಳಿಕೆ ಎಲ್ಲ ಇತ್ತು. ಅದೇ ರೀತಿ ಗಡಿನಾಡು ಗಾಂಧಿ ಇವೆಲ್ಲ ಇತ್ತು. ಇದನ್ನ ಯಾಕೆ ಹೇಳ್ತೀನಿ ಅಂದರೆ,
12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಪ್ರಭಾವ ಎಷ್ಟಾಯಿತು ಅಂತಂದರೆ, ಒಂದು ಅಕ್ಕಮಹಾದೇವಿ, ಅಲ್ಲಮ್ಮ ಇರ್ಬೋದು, ನುಲಿ ಚಂದಯ್ಯ ಇರ್ಬೋದು, ಎಲ್ಲ ಸತ್ಯಕ್ಕ ಇರ್ಬೋದು, ಎಷ್ಟೆಲ್ಲ ಶರಣೆಯರ ಅವಾಗ ಆಗ್ಬೋದು, ಆ ಪರಂಪರೆ ಮುಂದುವರ್ಕೊಳ್ತಾ ಬಂದು 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 ಹೇಮರೆಡ್ಡಿ ಮಲ್ಲಮ್ಮನವರೆಗೂ ಕೂಡ ಬಂತು. ಇದೆಲ್ಲ ಕಾರಣ ಅಂದರೆ 12ನೇ ಶತಮಾನದ ಬಸವಾದಿ ಶಿವಶರಣರ ಒಂದು ಮಾರ್ಗದರ್ಶನ, ಒಂದು ಸಂದೇಶ ಕಾರಣ. ಅಂತ ಒಬ್ಬ ಮಹಾನ್ ಶಿವಶರಣೆ ಮಲ್ಲಮ್ಮನವರು. ನಮಗೆ ಎರಡು ಆದರ್ಶಗಳನ್ನು ನೋಡ್ಬೋದು, ಒಂದು ಅಕ್ಕಮಹಾದೇವಿ, ಇನ್ನೊಂದು ಮಲ್ಲಮ್ಮ. ಇವೆರಡನ್ನು ಸ್ತ್ರೀ ಶಕ್ತಿಗಳಲ್ಲಿ ಶರಣರ ಬಾಲಿಕೆಯಲ್ಲಿ ಈ ಎರಡು ಶಕ್ತಿಗಳನ್ನು ನಾವು ಗುರುತಿಸ್ಕೊಂಡು ಇಟ್ಕೊಂಡ್ರೆ, ಒಂದು ಅಕ್ಕಮಹಾದೇವಿ, ಇನ್ನೊಂದು ಮಲ್ಲಮ್ಮ. ಅಕ್ಕಮಹಾದೇವಿ ವೈರಾಗ್ಯದ ತುಟ್ಟ ತುದಿಗೆ ಇರುವುದಂತ. ಅಕ್ಕನ ವೈರಾಗ್ಯದ ತುಟ್ಟ ತುದಿ. ಮಲ್ಲಮ್ಮ ಒಬ್ಬ ಗೃಹಿಣಿಯಾಗಿ, ಶರಣೆಯಾಗಿ ತನ್ನ ಬದುಕನ್ನು ರೂಪಿಸಿಕೊಂಡವಳು. ಈಗ ನಾವು ಇವತ್ತು ನೀವೆಲ್ಲ ಯೋಚನೆ ಮಾಡಬೇಕು, ಅಕ್ಕಮಹಾದೇವಿ ಆಗಕ್ಕೆ ಬರುತ್ತೇನ್ರಿ? ಎಲ್ಲರ ಸಾಧ್ಯನ ಅದು? ಆಕೆ ಹಂಗೆ ವೈರಾಗ್ಯವನ್ನು ತಾಳಿ ಹೋಗಕ್ಕಾಗತ್ತಾ? ಎಲ್ಲರೂ ಈಗ ಹೋದ್ರೆ, ಲೋಕದ ಗಂಡರನ್ನೆಲ್ಲ ಒಲೆ ಒಳಗಿಟ್ಟು ಹೋದ್ರೆ ಗತಿ ಏನು, ಜಗತ್ತಿನ ಗತಿ ಏನು ಅಂತ ಅನ್ಬೋದಲ್ಲ. ಅದಕ್ಕೆ ಉದಾಹರಣೆ ಅಂದರೆ, ಬೇಡ ನೀವು ಅಕ್ಕಮಹಾದೇವಿ ಆಗ್ಬೇಡ್ರಿ, ಮಲ್ಲಮ್ಮ ಆಗ್ರಿ. ಮಲ್ಲಮ್ಮ ಆಗ್ಬೋದಲ್ಲ, ಎಷ್ಟು ಸುಲಭ ಐತದು. ಸಂಸಾರದಲ್ಲಿ ಇದ್ಕೊಂಡು, ಸಂಸಾರದಲ್ಲಿದ್ದು ಸಂಸಾರದ ಮೋಹ ಮಂದನಕ್ಕೊಳಗಾಗದೆ ಎಲ್ಲರನ್ನೂ ತನ್ನಂತೆ ಮಾಡಿಕೊಂಡಂತಹ ಪುಣ್ಯ ಮಾತಾಯಿ ಮಲ್ಲಮ್ಮ. ನೋಡಿ, ಅಲ್ವೇಮನ ಫೋಟೋನೂ ಇದೆ. ಅವನನ್ನು ಕೂಡ ಪರಿವರ್ತನೆ ಮಾಡಿ ತನ್ನ ಇಡೀ ಸಂಸಾರ, ಅತ್ತೆ ನಾತಿ ಎಲ್ಲರನ್ನೂ ಕೂಡ ಎಲ್ಲರನ್ನೂ ಪರಿವರ್ತನೆ ಮಾಡಿ ತನ್ನಂತೆ ಮಾಡಿಕೊಂಡಲ್ಲ. ಇದು ಒಬ್ಬ ಶರಣೆ, ಒಬ್ಬ ತಾಯಿ ಮಾಡುವಂಥ ಪವಾಡ ಸದೃಶ ಕೆಲಸ ಅಂತ ಹೇಳೋದು. ಅದನ್ನು ನಾವು ಇವತ್ತಿನ ಮಹಿಳೆಯರು ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು ಕುಟುಂಬದಲ್ಲಿ ಇವತ್ತು ಅತ್ತೆ ಸೊಸೆಯರಿಗೆ ಹೊಂದಾಣಿಕೆ ಬರಲ್ಲ. ಮತ್ತೆ ಒಂದು ರೀತಿ ಕುಟುಂಬ ಅಂದ್ರೇ ತಾಯಿ, ಮನೆ ಅಂದ್ರೇ ಮನೆಯೊಡತಿ, ಮನೆಯೊಡತಿಯಿಂದನೇ ಮನೆಯೊಡತಿ ಇಲ್ಲ ಅಂದ್ರೆ ಮನೆ ಆಗಲ್ಲ ಅದು. ಆದ್ರಿಂದ ಪುರುಷ ಏನೇ ದುಡಿದು ತಂದು ಹಾಕಿದ್ರು ಕೂಡ ಪುರುಷನೇ, ಅವನು ಅಷ್ಟೇನೆ. ಈಗ ನೋಡಿ, ತಾಯಿ ಮಗುನ ಎತ್ಕೊಂಡು ಅಲ್ಲಿ ನಿಮ್ಮ ಅಪ್ಪ ಬಂದ, ಅಪ್ಪನು ಅಂತ ಹೇಳ್ಕೊಟ್ಟ ಮೇಲೆ ಮಗು ಅಪ್ಪ ಅನ್ನತ್ತೆ ಹೊರತು, ಇಲ್ಲಿ ಹೋದ್ರೆ ಅಪ್ಪ ಬೆಪ್ಪನೇ. ಅಪ್ಪನ ಪರಿಚಯ ಮಾಡಿಕೊಡೋರು ಯಾರು? ತಾಯಿನೇ. ಹಾಗಾಗಿ ತಾಯಿನೇ ನಮಗೆ ಎಲ್ಲದೂ ಸರ್ವಸ್ವ ಅಂದಮೇಲೆ ಆ ತಾಯಿ ಇಡೀ ಕುಟುಂಬವನ್ನು ನಡೆಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಆಕೆಗಿರುತ್ತೆ. ಪರಿವರ್ತನೆ ಮಾಡಲಿಕ್ಕೂ ಕೂಡ ಒಂದು ಸಾಧ್ಯವಾಗುತ್ತೆ. ಆದ್ದರಿಂದ ಇವತ್ತು ನನ್ನ ಗಂಡ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ ಅಂತೇಳಿ ಹೆಣ್ಮಕ್ಳು ಹೇಳಬಾರದು. ನನ್ನ ಗಂಡ ಸರಿ ಇಲ್ಲ ಅಂತಂದ್ರೆ ನಾನು ಅದನ್ನು ಸರಿಪಡಿಸ್ಬೇಕು. ಅದಕ್ಕೊಂದು ಮಾದರಿ ನನಗೆ ಯಾರಪ್ಪ ಅಂತಂದ್ರೆ ಮಲ್ಲಮ್ಮ. ನನ್ನ ಮಕ್ಕಳು ಸರಿ ಇಲ್ಲ ಅಂತಂದ್ರೆ ಸರಿಪಡಿಸ್ಬೇಕು. ಅದಕ್ಕೆ ನಮಗೊಂದು ಶಕ್ತಿ, ಪ್ರೇರಣೆ ಯಾರಪ್ಪ ಅಂದ್ರೆ ಮಲ್ಲಮ್ಮ. ಹಾಗಾಗಿ ಇಂಥ ಮಲ್ಲಮ್ಮನ ಮಹಾನ್ ಶಿವಶಾಖೆ, ಆದರ್ಶ ಗೃಹಿಣಿ, ಆದರ್ಶ ಶರಣೆ, ಅಂತ ಒಬ್ಬ ಆದರ್ಶ ಶರಣೆಯ ಜನಾಂಗ ತನ್ನ ದೇವಿ ಆ ತಾಯಿಯನ್ನೇ ನಮ್ಮ ಗುರುವನ್ನಾಗಿ ಮಾಡಿಕೊಂಡು ಬಂದಂಥ ಜನಾಂಗ ಈ ಹೇಮರೆಡ್ಡಿ ಜನಾಂಗ. ಈ ಜನಾಂಗ ಇವತ್ತು ಇಷ್ಟು ಲಿಂಗಾಯತ ಸಮಾಜದೊಳಗೆ ಒಂದು ಪ್ರಬಲವಾಗಿರ್ತಕ್ಕಂಥ, ವಿಚಾರವಂತ, ವಿದ್ಯಾವಂತ, ಸುಸಂಸ್ಕೃತ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ತನ್ನದೇ ಆದಂಥ ಒಂದು ಸ್ಥಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಜನ ಇವರು. ಅದಕ್ಕೆ ಕಾರಣ ಅಂದರೆ ಆ ಮಲ್ಲಮ್ಮನ ಕೃಪೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಮಲ್ಲಮ್ಮ ಬಸವಣ್ಣನವರ ಕೃಪೆ ಅಂತಲೂ ಕೂಡ ನಾವು ಗಮನಿಸಬೇಕು. ಇಂಥ ಒಂದು ಹಿನ್ನೆಲೆಯಲ್ಲಿ ಈ ಹೇಮರೆಡ್ಡಿ ವೀರಶೈವ ಜನಾಂಗ ಸಂಘ, ಬಡಗನಾಡು ಹೇಮರೆಡ್ಡಿ ವೀರಶೈವ ಜನಾಂಗ ಸಂಘ ಕೇಂದ್ರ ಗಿರಿಯಾಪುರ ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಭಾಳ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಈ ಸಮಾಜದ ಹಿರಿಯರು ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ. ಇಂಜಿನಿಯರಿಂಗ್ನಲ್ಲಿ ಇದ್ದಾರೆ, ಡಾಕ್ಟರ್ಗಳು ಆಗಿದ್ದಾರೆ, ಕಲಾವಿದರಾಗಿದ್ದಾರೆ, ಸಾಹಿತಿಗಳಾಗಿದ್ದಾರೆ, ಎಲ್ಲರೂ ಕೂಡ ಆಗಿದ್ದಾರೆ. ಇಂತಹ ಒಂದು ಜನ ಇವತ್ತು ಭಾಳ ಬುದ್ಧಿವಂತರು ಮತ್ತೆ ಒಳ್ಳೆ ಕಾಯಕ ಜೀವಿಗಳಾಗಿದ್ದಾರೆ. ಹಾಗಾಗಿ ಇಲ್ಲಿ ರಾಜು ಅವ್ರನ್ನ ಈಗ ಇಲ್ಲಿ ಏನು ಸನ್ಮಾನ ಇಟ್ಕೊಂಡಿದ್ದೀರಿ, ಒಬ್ಬ ಮಿಲಿಟರಿಯಲ್ಲಿ ಉನ್ನತ ಅಧಿಕಾರವನ್ನು ಪಡ್ಕೊಂಡಂಥ ಒಬ್ಬ ವ್ಯಕ್ತಿ. ಅವ್ರಿಗೆ ಶಿವಮೊಗ್ಗದಲ್ಲಿ ಸನ್ಮಾನ ಮಾಡಿದ್ವಿ. ಆ ಸನ್ಮಾನ ಮಾಡಿದಾಗ ಅವ್ರದ್ದೆಲ್ಲ ಇದನ್ನು ನೋಡಿದ್ವಿ, ಫಿಲ್ಮು. ನೋಡಿಬಿಟ್ರೆ ಭಾಳಷ್ಟು ಅವ್ರ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸ್ತು. ಇಂಥ ಒಬ್ಬ ಬಡ ಬೊಮ್ಮ, ಯಾವರು ಮಗೋಳಿ ರಾಜು ಅಲ್ಲಿ ಹೋಗಿ ಆ ಮಟ್ಟದ ಸಾಧನೆ ಮಾಡಿದಾರಲ್ಲಪ್ಪ,
ಸೈನ್ಯದಲ್ಲಿ ಅನ್ನುವಂಥದ್ದು ಹೆಮ್ಮೆ ಪಡುವಂಥದ್ದಾಗಿದೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಅವರು ಇವತ್ತು ಊರಲ್ಲಿ ಇಟ್ಕೊಂಡು ಇಲ್ಲೇ ಸೇವೆ ಮಾಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಂಡು ಸಂಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ವಿ. ಭಾಳ ಸಂತೋಷ ಆಯಿತು. ಹಾಗಾಗಿ ಇಂಥವರೆಲ್ಲರ ಸಮೂಹ ಸಾಕಷ್ಟು ಈ ಸಮಾಜದಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇವತ್ತು ಈ ಭಾಗದ ಒಬ್ಬ ಸಾಹಿತಿಯಾಗಿ ಬೆಳೆದು ದೊಡ್ಡ ಪ್ರಮಾಣದಲ್ಲಿ ಗೌರು ಚನ್ನಬಸಪ್ಪನವರಂಥವರು ಬಹಳ ದೊಡ್ಡ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಗುರುತಿಸುವಂಥ ವ್ಯಕ್ತಿಯಾಗಿದ್ದಾರೆ. ಮುಕ್ತಾಯ ಮಾಡ್ತಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ಎನ್ನ ಕಾರ್ಯವದೆಯ ಮಾಡಯ್ಯ ಎನ್ನ ಶಿರವ ಸೋರಿಯ ಮಾಡಯ್ಯ ಎನ್ನ ಕರವಾದೆಯ ಮಾಡಯ್ಯ ಎನ್ನ ಎರಡ ಮಾಡಯ್ಯ ಎನ್ನ ಕಾರ್ಯವದೆಯ ಮಾಡಯ್ಯ ಎನ್ನ ಶಿರವ ಸೋರಿಯ ಮಾಡಯ್ಯ ಎನ್ನ ಕರವಾದೆಯ ಮಾಡಯ್ಯ ಎನ್ನ ಬೆರಳ ಕಟ್ಟಿಯ ಮಾಡಯ್ಯ ಛತ್ತೀಸರಾಗವ ಹಾಡಯ್ಯ ಮುರಗರೊತ್ತಿ ಬಾರಿಸು ಮೂಡರ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ
ಭೋಗದಂತೆ ಬೆಳವನ ಮಾಡೆಯ ತಂದೆ ಸೊತ್ತಿ ಸುಳಿದು ರೋಗದಂತೆ ಅಂಧಕರ ಮಾಡೆಯ ತಂದೆ ಕೇಳದಂತೆ ಕಿವುಡನ ಮಾಡೆಯ ತಂದೆ ಆತ್ಮಲಿಂಗ ಭೋಗದಂತೆ ಬೆಳವನ ಮಾಡೆಯ ತಂದೆ ಸೊತ್ತಿ ಸುಳಿದು ರೋಗದಂತೆ ಅಂಧಕರ ಮಾಡೆಯ ತಂದೆ ಕೇಳದಂತೆ ಕಿವುಡನ ಮಾಡೆಯ ತಂದೆ ನಿಮ್ಮ ಶರಣನ ಪಾದವಲ್ಲದೆ ಪರ್ಯ ವಿಷಯ ಕೇಳದಂತೆ ಇರಿಸು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎತ್ತ ನೋಡಿದ ನೀವೇ ದೇವ ಸಕಲ ವಿಸ್ತಾರದಾರು ನೀವೇ ದೇವ ವಿಶ್ವತಕ್ಷಸ್ಸು ನೀವೇ ದೇವ ವಿಶ್ವತೋಮುಖ ನೀವೇ ದೇವ ವಿಶ್ವತೋಬಾಹು ನೀನೇ ದೇವ ವಿಶ್ವತೋಪಾದ ನೀನೇ ದೇವ ಕೂಡಲ ಸಂಗಮ ದೇವ ದೇವಾ ತಾವರೆಕೆರೆ ಶಿಲಾಮಠದ ಶ್ರೀ ಶಸ್ತ್ರ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳಿಗೆ ನನ್ನ ಶರಣಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾದ HC ರೇವಣಸಿದ್ದಪ್ಪನವರೇ, ನನಗೆ ಬಹಳ ರೋಮಾಂಚನ ಉಂಟು ಮಾಡಿದಂತಹ ನಮ್ಮ ದೇಶದ ಸೈನ್ಯದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿ ಬಹಳ ಮುಖ್ಯವಾಗಿ ಈ ದೇಶದ ಒಂದು ಚರಿತ್ರಾರ್ಥ ಘಟನೆಯ ಸಂದರ್ಭದಲ್ಲಿ ಅವರು ಸೈನ್ಯದ ಉಪಮುಖ್ಯಸ್ಥರಾಗಿದ್ದರು. ನರೇಂದ್ರ ಮೋದಿಯವರು 375ನೇ ವಿಧಿಯನ್ನು ಅನುಷ್ಠಾನ ಆ ವಿಧಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದ ನಿರ್ಣಯವನ್ನು ಕೈಗೊಂಡ ಸಂದರ್ಭದಲ್ಲಿ ಅವರು ನಮ್ಮ ದೇಶದ ಉಪಮುಖ್ಯಸ್ಥರಾಗಿದ್ದರು ಸೈನ್ಯದ. ಅದು ನಮಗೆ ಒಂದು ಅಭಿಮಾನದ ವಿಚಾರ. ಇವತ್ತಿಗೂ ಆ ದೇಶದ ಉಪಮುಖ್ಯಸ್ಥರಾಗಿರ್ತಕ್ಕಂಥವರು ನಮ್ಮವರೇ ಎನ್ನುವಂತಹದ್ದು ಮತ್ತು ಒಂದು ಅಭಿಮಾನದ ವಿಚಾರ. ಅವರನ್ನು ಈ ಸಭೆ ಸಮುದಾಯ ಗೌರವಿಸ್ತಕ್ಕಂಥದ್ದು ನಮ್ಮನ್ನು ನಾವೇ ಗೌರವಿಸ್ಕೊಂಡಂಗೆ. ಮಾನ್ಯ BS ರಾಜು ಅವರು ಈ ಸಭೆಯಲ್ಲಿರ್ತಕ್ಕಂಥದ್ದು ನಮ್ಮ ಅಭಿಮಾನ. ಶ್ರೀಮತಿ ಕವಿತಾ ಬೆಳ್ಳಿ ಪ್ರಕಾಶ್ ಅವರೇ, ಈಶ್ವರಪ್ಪನವರೇ, ಹೇಮಂತ್ ಕುಮಾರ್ ಅವರೇ, ಅರುಣ್ ಕುಮಾರ್ ಅವರೇ, ಮತ್ತೆಲ್ಲ ಮಹನೀಯರು. ನಮಗೆ ಮತ್ತಿರುವ ಗುರುಗಳ ಆಶೀರ್ವಚನದ ಅನಿವಾರ್ಯತೆ ಇದೆ. ಅವರ ನುಡಿಗಳನ್ನು ನಮ್ಮ ಎದೆಗೆ ಇಳಿಸ್ಕೊಳ್ಬೇಕೆ. ಆ ನಡುವೆ ನಾವು ಈ ದಿನ ಎರಡು ಮಹತ್ತರವಾದಂತಹ ಚಿಂತನೆಯನ್ನು ಮುಂದಿಟ್ಟುಕೊಂಡು ಇಂಥದ್ದೊಂದು ಸಭೆಯನ್ನು ಆಯೋಜಿಸಿದ್ದೇವೆ. ಅದು ವಿಶ್ವಗುರು ಬಸವಣ್ಣನವರ ಜಯಂತಿ ಇರಬಹುದು, ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಇರಬಹುದು. ಕಾಯಕಕ್ಕೆ ಇಬ್ಬರೂ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಂತಹ ಚೇತನಗಳು. ಆ ಜಯಂತಿಯನ್ನು ಮಾಡ್ತಾ ನಮ್ಮ ಬದುಕಿನ ಸಂದರ್ಭದಲ್ಲಿ ಕಾಯಕಕ್ಕೆ ನಾವು ಎಷ್ಟು ಮಹತ್ವವನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡುವಂಥ ಕಾಲಘಟ್ಟ ಇದೆ. ದುರದೃಷ್ಟವಶಾತ್ ನಮ್ಮ ಸಮಾಜ ಅಥವಾ ನಾವೆಲ್ಲರೂ ಅಂತಹ ಶ್ರಮ ಬದುಕಿನಿಂದ, ಕಾಯಿಕ ಬದುಕಿನಿಂದ ದೂರ ಓಡ್ತಾ ಇದ್ದೀವಿ ಎನ್ನುವಂತಹದ್ದು ಬಹಳ ಅನಾರೋಗ್ಯಕರವಾದ ಬೆಳವಣಿಗೆ. ಎಲ್ಲರೂ ಕೆಲಸ ಕಲಿಯೋದು ಹೇಗೆ ಅಂತ ಹೇಳಿ ಆಲೋಚನೆ ಮಾಡುವುದರ ಬದಲು ಕೆಲಸ ಕಲಿಯೋದು ಹೇಗೆ ಅಂತ ಹೇಳಿ ಆಲೋಚನೆ ಮಾಡುವ ಕಾಲಘಟ್ಟದಲ್ಲಿ ಇದ್ದೀವಿ. ಬಹಳ ವಿಪರ್ಯಾಸದ ಸಂದರ್ಭ ಇದು. ನಮ್ಮೆಲ್ಲರ ಆಲೋಚನೆಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ ಅಂತ ಅಂದ್ರೆ, ಆದಷ್ಟು ಕಡಿಮೆ ಕೆಲಸ ಮಾಡಿ ಹೆಚ್ಚು ಸಂಪಾದನೆ ಮಾಡೋ ವಿಧಾನ ಹೇಗೆ
ಅಂತ. ಕೆಲಸ ಕಡಿಮೆ ಇರಬೇಕು, ಲಾಭ ಹೆಚ್ಚು ಬರಬೇಕು, ಹೆಚ್ಚು ಗಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಆಲೋಚನೆ ಎಲ್ಲ ಹಂತದಲ್ಲೂ. ನೀವು ಇವತ್ತು ಓದ್ತಾ ಇರ್ತಕ್ಕಂಥ ನಿಜತ್ತಾರ ಮೇಲೆ ಕಲ್ಲು ಹೊಡೆದಾಗ ಹೇಳ್ತಾರೆ ನಮಗೆ ಒಂದು ಯಾಕಮ್ಮ 3 ದಿವಸದ ಕಾಲೇಜಿಗೆ ಬಂದಿರಲಿಲ್ಲ, ಸಭೆಗೆ ಅವರಿಗೂ ನಮ್ಮೆಲ್ಲರಿಂದ ಸ್ವಾಗತ ಕೋರುತ್ತೇನೆ. ಹಾಗೂ ಪತ್ರಿಕಾ ಮಿತ್ರರಾದ ಪರಮೇಶ್ ಅವರನ್ನು ಸ್ವಾಗತಿಸುತ್ತೇನೆ. ಮುಖ್ಯ ಅತಿಥಿ ಎಲ್ಲ ಹಿರಿಯರಿಗೂ ನಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಪ್ರೀತಿಯ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮನಿಗೂ ನಮಿಸಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನನಗೂ 2 ಮಾತಾಡೋದಕ್ಕೆ ತುಂಬ ಒತ್ತಡ. ಅದಕ್ಕೆ ನಾನು ಈ ಹಿರೇಗಲ್ಲೂರು ಎಲ್ಲ ನನ್ನ ಅಣ್ಣಂದಿರಿಗೆ ತಮ್ಮಂದಿರಿಗೆ ಸೇರಿದ್ದೀನಿ. ಯಾಕೆ ಅಂದರೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಾನೊಂದು 2-3 ಸಲ ಕರೆದಾಗ ಕೂಡ ನನಗೆ ಯಾವುದೋ ಒತ್ತಡದ ಮೇಲೆ ನನಗೆ ಆಗಲ್ಲ ಅಂತ ಹೇಳಿದ್ದೆ. ಕೊನೆಗೂ ಕೂಡ ಬಂದಾಗ ಇವತ್ತು ಅದನ್ನು ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಏನು ವಿಶೇಷವಾದ ಕಾರ್ಯಕ್ರಮ, ಒಂದು ಬಸವ ಜಯಂತಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಕಾರ್ಯಕ್ರಮ. ಈಗ ತಾನೇ ಮಾತಾಡಿದಂಥ ಪೂಜ್ಯರು ಮತ್ತು ಮಲ್ಲೇಶ್ ಗೌಡರು ಎಲ್ಲ ಉಪನ್ಯಾಸಗಳನ್ನು ನೀವು ಕೇಳಿದ್ರಿ. ಇವರೆಲ್ಲ ನಮಗೆ ಒಳ್ಳೊಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು, ಆದರ್ಶಗಳನ್ನು ಕೊಟ್ಟು, ನಾವು ಸಮಾಜದಲ್ಲಿ ಹೇಗೆ ತಲೆ ಎತ್ತಿ ಬಾಳಬೇಕು, ಬದುಕಬೇಕು ಅನ್ನೋಂಥ ನಿದರ್ಶನಗಳನ್ನು ಕೊಟ್ಟು ಹೋಗಿರ್ತಕ್ಕಂಥದ್ದು. ಆದರೆ ನಾವು ಅದನ್ನು ಪಾಲನೆಯಲ್ಲಿ ತರದೆ, ರೂಢಿಯಲ್ಲಿ ತರದೆ, ನಾವು ವೇದಿಕೆಗಳಿಗೆ ಮಾತ್ರ ಸೀಮಿತವಾಗಿಟ್ಕೊಂಡು ನಾವು ಎಲ್ಲಿ ಪ್ರತಿಮೆಗಳನ್ನು ನಿಲ್ಲಿಸೋದ್ರಲ್ಲಿ, ರಾಜಕೀಯ ಮಾಡೋದ್ರಲ್ಲಿ, ರಾಜಕಾರಣ ಮಾಡೋದ್ರಲ್ಲಿ ಜಾತಿ ಭೇದಗಳನ್ನು ಹುಟ್ಟಾಕೊಂಡು ಅಲ್ಲಿ ಪ್ರತಿಮೆಗಳ ಶಿಲಾನ್ಯಾಸವನ್ನು ಮಾಡ್ತಾ ಇವರು ನಮ್ಮ ಜಾತಿ, ಇವರು ನಮ್ಮ ಜಾತಿ, ಇವರು ನಮ್ಮ ಜಾತಿ ನಾವು ಇವತ್ತೆಲ್ಲ ಮಾಡ್ತಾ ಇದ್ದೀವಿ. ಯಾರಾದರೂ ಒಬ್ಬರಾದರೂ ಎಲ್ಲಾದರೂ ಈ ಥರದ್ದನ್ನು ನಮಗೆ ನಮ್ಮ ಪೂರ್ವಿಕರಾಗಿರಲಿ, ದಾರ್ಶನಿಕರಾಗಿರಲಿ ಹೇಳಿದ್ದೀಯಾ? ಖಂಡಿತ ಇಲ್ಲ. ಆದರೆ ನಾವು ಇವತ್ತು ಯಾಕೆ ಮಾಡ್ತಿದ್ದೀವಿ ಇದನ್ನೆಲ್ಲ? ನಾನು ನನಗೆ ಬೇಕಿದ್ದು ಇದನ್ನು ನಾನು ಪಡಿಬೇಕು ಅಂದ್ರೆ ನಾನು ಇದೇ ಮಾರ್ಗದಲ್ಲಿ ಹೋಗ್ಬೇಕು. ಯಾಕೆ ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ? ನಮ್ಮ ಬಸವಣ್ಣನವರ ಒಂದು ಚಿಂತನೆ ಸಾಕಲ್ವ ನಾವು ಒಳ್ಳೆ ರೀತಿ ಜೀವನ ಮಾಡೋದಕ್ಕೆ? ಎಲ್ಲದನ್ನು ಹೇಳಿದರೆ ಇವತ್ತು ನಮ್ಮ ಸಂವಿಧಾನ ಪದ್ಧತಿ ಇರ್ಬೋದು, ಆವತ್ತಿನ ಕಾಲದಲ್ಲಿ ಜಾತಿ ಭೇದ, ವರ್ಗ ಭೇದ, ಸ್ಥಾನ ಭೇದ, ಲಿಂಗ ಭೇದ ಎಲ್ಲವನ್ನೂ ಬಿಟ್ಟು 12ನೇ ಶತಮಾನದಲ್ಲಿ ನಮಗೆ ಸ್ತ್ರೀ ಸ್ವಾತಂತ್ರ್ಯವನ್ನು ಕೊಟ್ಟು ಈ ಪ್ರಪಂಚಕ್ಕೆ ನಮ್ಮನ್ನು ಹೊರತಂದಂಥವ್ರು. ಆದರೂ ಇವತ್ತು ನಿಜವಾಗ್ಲೂ ಆ ಚಿಂತನೆ ಇವತ್ತಿನ ಜನದಲ್ಲಿ ಇದೆಯಾ ಅಂತ ನಾನು ಒಂದ್ಸಲ ಹೆಣ್ಣಾಗಿ ನಿಮ್ಮ ಮುಂದೆ ಕೇಳ್ತಿದ್ದೀನಿ. ಈಗ ತಾನೇ ಮಾತಾಡಿದಂಥ ಮಲ್ಲೇಶ್ ಗೌಡರು ಹೇಳಿದರು. ನಾನು ಹಿಂದೆ ಕೂಡ ಅವ್ರ ಉಪನ್ಯಾಸವನ್ನು ಕೇಳಿದ್ದೆ, ಆದರೆ ಅವ್ರು ಬೇಗ ಹೋಗ್ಬಿಟ್ಟಿದ್ರು. ಅದಾದ್ಮೇಲೆ ನಾನು ಅವ್ರು ಆದ್ಮೇಲೆ ನನಗೆ ಮಾತಾಡೋ ಅವಕಾಶ ಸಿಕ್ಕಿತ್ತು. ಈಗ ತಾನೇ ಶಾಲೆ ಉದಾಹರಣೆಯನ್ನು ಕೊಟ್ಟರು. ಹೆಣ್ಮಕ್ಳನ್ನ ನಾನು ಪಾಠ ಮಾಡುವಾಗ ಕೇಳಿದಾಗ ಎಷ್ಟು ಚೆನ್ನಾಗಿ ಹಸಿ ಸುಳ್ಳನ್ನು ಹೇಳಿ ಕಣ್ಬಿಟ್ಟಿಸ್ತಾ ಇದ್ರು ಅಂತ ಹೇಳಿದ್ರು. ಆದರೆ ಹೆಣ್ಮಕ್ಳು ಅಷ್ಟೇನಾ ಸುಳ್ಳು ಹೇಳೋದು? ಯಾವ ಗಂಡ್ಮಕ್ಳು ಸುಳ್ಳು ಹೇಳಲ್ವಾ? ಪ್ರತಿ ಮಾತಿನಲ್ಲೂ ಕೂಡ ಅವರು ನಮ್ಮನ್ನೇ ಉದಾಹರಣೆ ಕೊಟ್ಟರು. ಯಾಕೆ ನಾನು ಒಂದು ಹೆಣ್ಣಾಗಿ ಅವ್ರನ್ನ ಕೇಳ್ತಾ ಇದ್ದೀನಿ ಮತ್ತು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಸಮಾಜ ನಡೀಬೇಕು ಅಂದ್ರೆ ರಥ ನಾವು ಒಬ್ಬಳೇ ಎಳಿತಾ ಇದ್ರೆ ಗಾಡಿ ಎಷ್ಟು ಸಲೀಸಾಗಿ ಹೋಗಕ್ ಸಾಧ್ಯ ಅಲ್ವಾ? ಎಲ್ಲ ಒಂದ್ ಕಡೆ ಕೀಲ್ ಮುಟ್ಕೊಂಡು ಹೋಗುತ್ತೆ, ಚಕ್ರ ಬಿದ್ದೋಗುತ್ತೆ, ಇಲ್ಲ ಎಳಿಲಾರ್ದೆ ಅಲ್ಲೇ ಇರ್ತೀವಿ. ಯಾಕೆ ನಿಮ್ ಸಾಥ್ ನಮಗ್ ಬೇಡವಾ? ಯಾಕೆ ಬರೀ ಹೆಣ್ಣನ್ನೇ ಎತ್ತಿ ಅತ್ತೆ ಆಗಿ, ಸೊಸೆ ಆಗಿ, ತಂಗಿ ಆಗಿ
ಯಾಕೆ ಗಂಡಿನ ಸ್ಥಾನ ಏನು ಇಲ್ವಾ? ನಿಮ್ಮ ಜವಾಬ್ದಾರಿ ಏನು ಇಲ್ವಾ? ಮಕ್ಕಳನ್ನ ಹೋರಕ್ಕಷ್ಟೇ ನೀವು ಮೂಲ ಕಾರಣಕರ್ತರ? ಯಾಕೆಂದ್ರೆ ನನ್ನ ಮನೆಯಲ್ಲೂ ಕೆಲವು ಸಲ ಹೇಳೋರು, ನಾನು ಬೇರೆ ಯಾರಿಗೂ ಉದಾಹರಣೆ ಕೊಡಲ್ಲ, ಏನಾದ್ರು ಮಾತಾಡುವಾಗ ಏನಾದ್ರು ತಪ್ಪಿದ್ ಮಾಡಿದ್ರೆ ತಾಯಿ ಅಂತೆ ಮಕ್ಕಳು ನೂರಿನಂತೆ ಸೀದೆ ಏನಾದ್ರು ಹೇಳಿದಾಗ ಪದೇ ಪದೇ ಯಾಕೆ ನಮ್ಮದು ಅಂತ ನಿಮ್ಮನ್ನು ಕಟ್ಕೊಂಡ್ಮೇಲೆ ನಿಮ್ಮ ಬಗ್ಗೆ ನಮಗೆ ಗೌರವ ಇರಲ್ವಾ? ನಿಮಗೆ ಆ ಜವಾಬ್ದಾರಿ ನಿಮಗಿಲ್ವಾ? ಯಾಕೆ ಎಲ್ಲದನ್ನೂ ನಮಗೆ ಕೊಟ್ಟಿದ್ದೀರಾ? ಹಾಗಾದ್ರೆ ಈ ವೇದಿಕೆ ಮೇಲೆ ಇಷ್ಟು ಜನರ ನಡುವೆ ನಾನು ಒಬ್ಬಳೇ ಇರೋದು ಅಲ್ವಾ? ಮತ್ತೆ ಸಮಾಜದಲ್ಲಿ ಎಲ್ಲ ಜವಾಬ್ದಾರಿನ ಯಾಕೆ ಎಣ್ಣಿ ಕೊಡ್ತೀರಾ? ಯಾಕೆ ಇದನ್ನು ನಿರ್ವಹಿಸೋದು ಗೊತ್ತಿಲ್ವಾ? ನೀವೇನಾದ್ರು ನಿಮ್ಗೆ ಬಂದಂತ ಸ್ಥಾನ ನಮಗೆ ಬಿಟ್ಕೊಡ್ತೀರಾ? ಇಲ್ಲ, ಆದ್ರೆ ನಾವು ಬಿಟ್ಕೊಡ್ತೀವಿ ನಿಮ್ಗೆ, ಅದು ನಮ್ಮ ದೊಡ್ಡತನ. ಆದ್ರೆ ನೀವು ಮೀಸಲಾತಿ ಬಂದ್ರೆ ಮಾತ್ರ ನಿಮಗೆ ಮುಂದೋಗಕ್ಕೆ ನಾವು ಬೇಕು ಅಂತ ನೀವು ಬಿಟ್ಕೊಡ್ಬೋದು. ಯಾಕೆ ಇವತ್ತು ನಾನು ಒಬ್ಬ ರಾಜಕಾರಣಿಯಾಗಿ ನಿಂತಿದ್ದು ಇದನ್ನ ನಿಮ್ಮ ಎದುರಿಗೆ ಬಹಿರಂಗವಾಗಿ ಮಾತಾಡ್ತಾ ಇದ್ದೀನಿ. ಎಷ್ಟು ಜನಕ್ಕಿದೆ ಆ ಮನಸ್ಥಿತಿ? ಇವತ್ತು ನಾವು ನಮಗೆ ಬಂದಿದ್ದು ನಿಮಗೆ ನಿರಾಗಿ ನಾವು ಬಿಟ್ಕೊಡ್ತೀವಪ್ಪ, ನಮಗೆ ಬೇಡ, ನೀವು ಚೆನ್ನಾಗಿರಿ, ನೀವು ಖುಷಿಯಾಗಿರಿ. ಈ ಸಮಾಜದಲ್ಲಿ ಒಂದು ಹೆಣ್ಣು ಎಷ್ಟು ನಿಸ್ವಾರ್ಥತೆಯಿಂದ ಬದುಕ್ತಿದ್ದಾಳೆ ಅಂದ್ರೆ ಇಲ್ಲಿ ಇರೋರಲ್ಲಿ 199 ಜನ ಯಾರು ಹೆಣ್ಮಕ್ಳು ನಮ್ಗಾಗಿ ಬದುಕಿರೋದು ನಮಗೆ ಗೊತ್ತಿಲ್ಲ. ಹೌದೇನ್ರಿ? ಬೆಳಗ್ಗೆ ಏನ್ ಮಾಡ್ಬೇಕು ಅಂದ್ರೂ ತಿಂಡಿ ಮಾಡ್ಬೇಕು, ಅಯ್ಯೋ ನನ್ನ ಗಂಡನಿಗೆ ಅದಿಷ್ಟ, ನನ್ನ ಮಕ್ಕಳಿಗೆ ಅದಿಷ್ಟ, ನನ್ನ ಮಾವನಿಗೆ ವಯಸ್ಸಾಗಿದೆ ಅವ್ರಿಗೆ ಇದು ಬೇಕು, ನಮ್ಮ ಅತ್ತೆಗೆ ಇದು ಬೇಕು. ನಾವು ಒಂದ್ಸಲನೂ ಯೋಚನೆ ಮಾಡ್ತೀವಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ. ಯಾರು ಗಂಡು ಮಕ್ಕಳು ಬೇಜಾರಾಗಿದ್ರೆ ದಯಮಾಡಿ ಏನಾದ್ರು ಇದ್ಬಿಡ್ರಿ ಅಂತ ಕೇಳ್ತಾ, ನಮ್ಮಷ್ಟೇ ಜವಾಬ್ದಾರಿ ನಿಮಗೂ ಇದೆ. ಯಾಕೆ ನೀವು ನಮಗೆ ಕೈ ಜೋಡಿಸಿದ್ರೆ ನೀವು ಇನ್ನೂ ಖುಷಿ ಆಗಿರ್ತೀರಾ. ನಮ್ಮ ಏನು ನಿಮಗೆ ಕೊಡುವಂಥ ಸಪೋರ್ಟ್ ಇನ್ನೂ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಇನ್ನೂ ಎತ್ತರಕ್ಕೆ ಬೆಳೀತೀರಾ. ಅಷ್ಟು ಒಳ್ಳೆ ಭಾವನೆ ಹೆಣ್ಮಕ್ಕಳಲ್ಲಿದೆ. ಊರೂರ ಮೇಲೆ ಒಲ್ಗೇರಿ ಇದ್ದೇ ಇರುತ್ತೆ. ಎಲ್ಲೋ ಒಂದು ಯಾವುದೋ ಒಂದು ಕೆಟ್ಟದ್ದನ್ನು ಆಗಿದ್ದನ್ನು ಹಿಡ್ಕೊಂಡು ಇಡೀ ಹೆಣ್ಣಿನ ಕುಲನ ಹೇಳೋದು ಬೇಡ. ಊರೂರ ಮೇಲೆ ಒಲ್ಗೇರಿ ಗದಗ ಜಿಲ್ಲೆ ಇವರು ಆಶೀರ್ವಚನ ನೀಡಲಿದ್ದಾರೆ. ಪರಿಚಯವನ್ನು ಮಾಡಿಕೊಡಲು ಬರುತ್ತಿದ್ದಾರೆ HM ಕಾಶಿನಾಥ್ ರವರು, ನಿವೃತ್ತ BCM ಅಧಿಕಾರಿಗಳು. YS ದತ್ತ ಅವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯ ವ್ಯಕ್ತಿಗಳಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿ ಶರಣಾರ್ಥಿಗಳು. ಬಸವಣ್ಣನವರ ಜಯಂತಿ ಇದು. ನಮ್ಮ ಆತ್ಮೀಯರಾದಂಥ ಕಾಶಿನಾಥ್ ಅವರು, ನಮ್ಮ ಅರುಣ್ ಅವರು ಬಹಳ ದಿವಸದಿಂದ ಬರಬೇಕು ಅನ್ನತಕ್ಕಂಥದ್ದನ್ನು ಇಟ್ಟುಕೊಂಡು ಕರೆಸಿದ್ದಾರೆ. ಆದರೆ ನನಗನ್ನಿಸುತ್ತೆ ಪ್ರತಿ ವರ್ಷ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಈ ದಿವಸ ಬಂದಿರೋದ್ರಿಂದ ಈ ನೀವು ಬಸವ ಜಯಂತಿ ಇಟ್ಟಿದ್ದೀರೋ ಇಲ್ಲ ಬಸವ ಜಯಂತಿ ಬಂದಿರೋದಕ್ಕೆ ಇಟ್ಟಿದ್ದೀರಿ, ಇಲ್ಲಾಂದ್ರೆ ಬಸವ ಜಯಂತಿ ಇಲ್ಲ ನಿಮ್ಮ ಹತ್ರ. ಆದ್ರೆ ಈ ಪ್ರಮಾಣ ಇಲ್ಲ, ಇದು ಒಟ್ಟಾಗಿ ಬಂದಿರೋದು. ಜೋರಾಗಿ ಚಪ್ಪಾಳೆ ತಟ್ಬಿಟ್ರೆ ಬಹಳ ಅಪರೂಪವಾದಂತಹ ವೇದಿಕೆ ಇದು. ಎಲ್ಲರೂ ಬಹಳ ಪ್ರಜ್ಞಾವಂತರು ನಾಗರಿಕರು ಕುಳಿತಿದ್ದೀರಿ. ಪ್ರಜ್ಞೆಯನ್ನ ಇಟ್ಟುಕೊಂಡಿರ್ತಕ್ಕಂತಹ ಮಕ್ಕಳು ಯುವಕರೆಲ್ಲರೂ ಕುಳಿತಿದ್ದರು. ಬಹಳ ಅಪರೂಪವಾದಂತಹ ಒಂದು ವೇದಿಕೆ. ಒಂದು ಸ್ತ್ರೀ ಶಕ್ತಿ, ಇನ್ನೊಂದು ಸಮಾಜ ಶಕ್ತಿ. ಒಂದು ಹೇಮರೆಡ್ಡಿ ಮಲ್ಲಮ್ಮ ಅನ್ನತಕ್ಕಂತಹ ಅತಿ ಅದ್ಭುತವಾದಂತಹ ಶ್ರೀಶಕ್ತಿ. ಆ ಶ್ರೀಶಕ್ತಿಗೆ ಸಮಾಜ ಶಕ್ತಿಯನ್ನು ತುಂಬಿರ್ತಕ್ಕಂಥ ಬಸವಣ್ಣನವರ ಜಯಂತಿ. ಬಸವಣ್ಣನವರನ್ನ ಕುರಿತು ಮಾತನಾಡುವುದು ಅಂತಂದ್ರೆ ಬಹಳ ಅತಿ ಅದ್ಭುತವಾದಂತಹ ಚಿಂತನೆಗಳು ನಮ್ಮಲ್ಲಿ ಬರಬೇಕು.
ಇಷ್ಟೊತ್ತು ಇಬ್ಬರು ಮಾತನಾಡಿದ್ರು, ನಮ್ಮ ಅಧ್ಯಕ್ಷರು ಮಾತನಾಡಿದ್ರು, ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮಾತನಾಡಿದ್ರು. ಹೆಣ್ಣು ಮಕ್ಕಳೇ ಸುಳ್ಳು ಹೇಳ್ತಾರೆ ಅಂತ, ಗಂಡು ಮಕ್ಕಳು ಯಾಕೆ ಹೇಳೋದಿಲ್ಲ ಅಂತ ತಾಯಿಯವರು ಪ್ರಶ್ನೆ ಶುರುವಾಯಿತು. ಹಾಗಾಗಿ ಪ್ರಶ್ನೆ ಅನ್ನೋದು ಪ್ರಾರಂಭ ಆಗ್ತಕ್ಕಂಥದ್ದು ಸಮಾಜದೊಳಗಡೆ ಉತ್ತರ ಕೊಡ್ತಕ್ಕಂಥದ್ದು ಇದು ಸ್ವಾಭಾವಿಕ ಅನುಭವ ಮಂಟಪ ಇದು. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ, ಚರ್ಚೆ ಆಗಲಿ, ಅದಕ್ಕೇನು ತೊಂದರೆ ಇಲ್ಲ. ಆರೋಗ್ಯಪೂರ್ಣವಾಗಿ ಚರ್ಚೆ ನಡಿಬೇಕು ವೇದಿಕೆ. ಬಸವಣ್ಣ ಅಂದ್ರೆ ಯಾರು? ಬಹಳ ಮುಖ್ಯವಾಗಿ ನಮ್ಮ ಜನಕ್ಕೆ ಅರ್ಥ ಆಗ್ಬೇಕು. ನಮ್ಮ ಜನರಿಗೆ ಜಾತಿ ಅರ್ಥ ಆಗಿದೆ, ತತ್ವ ಅರ್ಥ ಆಗಿಲ್ಲ. ನಮಗೆ ಜಾತಿಯ ಶ್ರೇಷ್ಠತೆಯ ಭೂತ ಇದೆ, ನಮಗೆ ಜಾತಿಯ ಶ್ರೇಷ್ಠತೆಯ ರೋಗ ಇದೆ. ಆದರೆ ತತ್ವ ಗೊತ್ತಿಲ್ಲ ನಮಗೆ. ಯಾವಾಗ ತತ್ವ ತಿಳಿತದೆ ಅವಾಗ ಬಸವಣ್ಣ ಗೊತ್ತಾಗ್ತಾನೆ. ಜಾತಿ ಇದ್ರೆ ಬಸವಣ್ಣ ಗೊತ್ತಾಗೋದಿಲ್ಲ. ಇಂದು ಯಾರು ತಿಳಿಯೋದಿಲ್ಲ. ಜಾತಿ ಎಲ್ಲಿ ಇತ್ತು ಅಲ್ಲಿ ಬಸವಣ್ಣ ನಿಲ್ಲೋದಿಲ್ಲ. ಎಲ್ಲಿ ಜಾತಿ ಇರ್ತದೆ ಅಲ್ಲಿ ಬಸವಣ್ಣ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಬಸವಣ್ಣ ಆ ತರದ ಬಹಳ ದೊಡ್ಡ ವ್ಯಕ್ತಿನೇ ಈ ಜಗತ್ತಿನೊಳಗೆ. ಬಹಳ ಜನರಿಗೆ ಬಸವಣ್ಣ ಅಂತ ಹೇಳಿದ್ರೆ ಒಂದು 4 ಕಾಲಿನ ಪ್ರಾಣಿ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಅಷ್ಟೇ. ಒಂದು ಎತ್ತಿನ ಮೆರವಣಿಗೆ ಅಂತ ಜಗದ್ಗುರುಗಳು ಹೇಳಿದ್ರಲ್ಲ, ಎತ್ತನ ನಾವು ಬಸವಣ್ಣ ಅಂತ ತಿಳಿದವರು. ಅದು ತಪ್ಪಲ್ಲ. ಅದು ನಮ್ಮ ನಾಗರಿಕತೆ, ನಮ್ಮ ಜ್ಞಾನ ತಿಳಿಸುವವರ ವ್ಯವಸ್ಥೆ, ನಮ್ಮ ಬೆಳವಣಿಗೆಯ ಪೂರ್ವಾಪರವಾದಂತಹ ಅಪ್ಡೇಟ್ಗಳ ಕೊರತೆ, ಇದರಿಂದ ಅದು ಬಂದಿರಬಹುದು. ಆದರೆ ಪ್ರಸ್ತುತ ಇವತ್ತು ಎಲ್ಲರ ಬಾಯಲ್ಲಿ ಬಸವಣ್ಣ ಯಾಕೆ ಬೇಕು? ಬಸವಣ್ಣನವರನ್ನ ಕುರಿತು ಯಾಕೆ ಚಿಂತನೆ ಮಾಡ್ತಾ ಇದ್ದಾರೆ? ಬಸವಣ್ಣನ ಯಾಕೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಬಸವಣ್ಣನವರನ್ನ ಯಾಕೆ ಗುರುತಿಸ್ತಾರೆ? ಯಾಕೆ ಬಸವಣ್ಣ ಬೇಕು ಅಂದ್ರೆ, ಜಗತ್ತಿನಲ್ಲಿ ಎಲ್ಲಾ ಮಹಾತ್ಮರು ಜಗತ್ತಿಗೆ ಬಂದು ಬರಲಾದವರು ಯಾರು ಇಲ್ಲ. ದ.ರಾ. ಬೇಂದ್ರೆ ಅವರು ಹೇಳ್ತಾರೆ, ಎಲ್ಲಾ ದೇವರುಗಳು ಬಂದವು, ಅನ್ನ ದೇವರು ಬರಲಿಲ್ಲ ಅಂತ ಹೇಳ್ತಾರೆ. ಎಲ್ಲಾ ದೇವರುಗಳು ಬಂದುವಂತೆ ಅನ್ನ ದೇವರು ಬರಲಿಲ್ಲ ಅಂತೆ. ಹಾಗೆ ಈ ಜಗತ್ತಿನಲ್ಲಿ ಎಲ್ಲ ಮಹಾತ್ಮರು ಬಂದವರೆಲ್ಲರೂ ಕಾಲ್ಪನಿಕವಾಗಿರ್ತಕ್ಕಂತಹ ಕರ್ಮ, ದೇವರು, ಧರ್ಮ, ಮೂಢನಂಬಿಕೆಯ ಬಗ್ಗೆ ಮಾತನಾಡಿದ್ರು. ಆದರೆ ಬಂದಂತ ಮಹಾತ್ಮರೆಲ್ಲರೂ ಸಹ ದೇವರು, ಧರ್ಮದ ಬಗ್ಗೆ ಮಾತನಾಡಿದ್ರು. ಬಸವಣ್ಣ ಒಬ್ಬನೇ ಮನುಷ್ಯರ ಬಗ್ಗೆ ಮಾತನಾಡ್ದ ಅನ್ನತಕ್ಕಂಥದ್ದು ಬಹಳ. ಮನುಷ್ಯರ ಬಗ್ಗೆ ಯಾರು ಮಾತನಾಡ್ತಾರೆ ಅವರು ಬಹಳ ದೊಡ್ಡವರು. ಮನುಷ್ಯರ ಅಭಿವೃದ್ಧಿಯ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಅವರು ಬಹಳ ದೊಡ್ಡವರು. ದೇವರ ಬಗ್ಗೆ ಚಿಂತನೆ ಮಾಡೋರು ದೊಡ್ಡವರಲ್ಲ. ಅದು ನಿಮ್ಮ ಕಲ್ಪನೆ, ಅದು ನಿಮ್ಮ ನಂಬಿಕೆ. ಯಾವ ಮನುಷ್ಯರ ಬಗ್ಗೆ ಚಿಂತನೆ ಮಾಡ್ತಾನೆ ಅವನು ಜಗತ್ತಿನಲ್ಲಿ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ. ಬಸವಣ್ಣ ಮನುಷ್ಯರ ಬಗ್ಗೆನೇ ಚಿಂತನೆ ಮಾಡ್ತಾರೆ. ಬಹಳ ಜನ ಹೇಳ್ತಾರೆ ಬಸವಣ್ಣನವರಿಗೆ ಸಾಕ್ಷಾತ್ಕಾರ ಎಲ್ಲಿ ಆಯಿತು, ಯಾವ ಸ್ಥಳದಲ್ಲಿ ಆಯಿತು ಹೇಳ್ತಾ ಇರ್ತೇವೆ. ಬುದ್ಧ ಮನೆ ಬಿಟ್ಟ ಮೇಲೆ ಬೋಧಿ ವೃಕ್ಷದ ಹತ್ತಿರ ಸಾಕ್ಷಾತ್ಕಾರ ಆಯಿತು, ಅಥವಾ ಪ್ರವಾದಿ ಮಹಮ್ಮದ್ ಪೈಗಂಬರಿಗೆ ಹಿರಾ ಗುಹೆಯ ಒಳಗಡೆ ಸಾಕ್ಷಾತ್ಕಾರ ಆಯಿತು, ಯೇಸು ಕ್ರಿಸ್ತನಿಗೆ ಒಂದು ಜಾಗದಲ್ಲಿ ಸಾಕ್ಷಾತ್ಕಾರ ಆಯಿತು. ಬಹಳ ಜನ ಸಾಕ್ಷಾತ್ಕಾರಕ್ಕೋಸ್ಕರ ಮನೆಗಳನ್ನು ಬಿಟ್ಟು ಹಿಮಾಲಯದ ತಪಸ್ಸಿನಲ್ಲಿ ಕುಳಿತುಕೊಂಡು ಗೆಡ್ಡೆಗೆಣಸುಗಳನ್ನು ತಿಂದುಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅಂತ ಇತಿಹಾಸದ ಪುಟಗಳಲ್ಲಿ ನಾವು ಓದ್ತೇವೆ. ಆದರೆ ಬಸವಣ್ಣನವರಿಗೆ ಎಲ್ಲಿ ಸಾಕ್ಷಾತ್ಕಾರ ಆಯಿತು? ಯಾರು ಬಸವಣ್ಣ? ಬಸವಣ್ಣನವರು ಯಾರು? ಬಸವಣ್ಣನವರಿಗೆ ಸಾಕ್ಷಾತ್ಕಾರ ಎಲ್ಲಿ ಆಯಿತು ಅಂದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ಈ ಜಗತ್ತಿನಲ್ಲಿ ನಾವೆಲ್ಲರನ್ನ ಮರಿಬೋದ್ರಿ, ಬಸವಣ್ಣನವರನ್ನ ಮರಿಲಿಕ್ಕಾಗುದಿಲ್ಲ. ಎಂತಹ ಭಾಷಣಕಾರರಿರಲಿ, ಎಂತಹ ದೊಡ್ಡ ಸಾಹಿತಿಗಳಲ್ಲಿ, ಎಂತಹ ದೊಡ್ಡ ರಾಜಕಾರಣಿಗಳಿರಲಿ, ಎಂತಹ ದೊಡ್ಡ ದೊಡ್ಡ ಸ್ವಾಮಿಗಳಿರಲಿ, ಎಂತಹ ದೊಡ್ಡ ಸ್ಕಾಲರ್ಸ್ಗಳಿರಲಿ,
ಅವ್ರ ಭಾಷಣದೊಳಗಾಗಲಿ ಅವರ ಜೀವನದೊಳಗಾಗಲಿ ಒಂದು ಸಲ ಬಸವಣ್ಣ ಬಂದು ಹಾದು ಹೋಗಲಿಲ್ಲ ಅಂದ್ರೆ ಅದು ಪರಿಪೂರ್ಣತೆಯನ್ನು ಹೊಂದುವುದಿಲ್ಲ ಅನ್ನತಕ್ಕಂಥದ್ದು ಇತಿಹಾಸದ ಕಲ್ಪನೆ ಅಲ್ಲ, ಅದು ಸತ್ಯದ ದರ್ಶನ. ಹಾಗಾಗಿ ಬಸವಣ್ಣನವರಿಗೆ ಸಾಕ್ಷಾತ್ಕಾರ ಆಯಿತು. ಎಲ್ಲಿ ಸಾಕ್ಷಾತ್ಕಾರ ಆಯಿತು? ಬಹಳ ಅತಿ ಅದ್ಭುತವಾದ ದಿನ ಇದು, ಬಹಳ ಒಳ್ಳೆಯ ದಿನ ಇದು. ಬಸವಣ್ಣನವರಿಗೆ ಸಾಕ್ಷಾತ್ಕಾರ ಎಲ್ಲಿ ಆಗ್ತದೆ? ಅವರ ತಾಯಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ಪ್ರತಿದಿನ ತನ್ನ ಮಗನನ್ನ ಬಾಗೇವಾಡಿಯಲ್ಲಿರುವ ದೇವಸ್ಥಾನಕ್ಕೆ ಕಳಿಸುವಂತ ಸಂದರ್ಭದೊಳಗಡೆ ಹಣ್ಣು ಹಂಪಲುಗಳನ್ನು ಇಟ್ಟು ದೇವರಿಗೆ ಎಡೆಮಾಡಿ ಬಾ ಅಂತ ಕಳಿಸ್ಕೊಡ್ತಾರೆ. ಆ ಮಗು ಬಸವರಸ ಆ ಪ್ರಸಾದವನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ನೀವು ಕಳಿಸ್ತೀರಿ ಮಕ್ಕಳನ್ನ ತಗೊಂಡು ಹೋಗ್ಬರಿ. ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸಣ್ಣದಾಗಿರ್ತಕ್ಕಂಥ ಸಣ್ಣ ಮಗು ಬಸವರಸ ಅತಿ ಅದ್ಭುತವಾದ ವ್ಯಕ್ತಿ. ಈ ಜಗತ್ತಿನಲ್ಲಿ ಬಸವಣ್ಣನನ್ನ ಹರಿಯರ ರಗಳೆಯಲ್ಲಿ ನೋಡಬೇಕು. ಬಸವರಾಜ, ಬಸವಿದೇವ, ಬಸವರಾಜ ಕೇಳಯ್ಯ, ಆ ಮಾತುಗಳನ್ನು ಕೇಳಬೇಕು. ಬಸವಣ್ಣನ ಬಹಳ ಜನರಿಗೆ ಬಸವಣ್ಣನವರ ವಚನಗಳನ್ನು ಓದಿಕೊಂಡಿರೋದಿಲ್ಲ. ಅಭಿಮಾನದಿಂದ ಬಸವಣ್ಣನ ಒಪ್ಪಿಕೊಂಡಿರ್ತೇವೆ ಹೊರತು ಅನುಭವದಿಂದ ಒಪ್ಪಿಕೊಂಡಿರೋದಿಲ್ಲ. ಅಭಿಮಾನದಿಂದ ಬಸವಣ್ಣನವರನ್ನು ಒಪ್ಪಿಕೊಳ್ಳೋದು ಬೇರೆ, ಆ ಜಾತಿಯಲ್ಲಿ ಹುಟ್ಟಿದ್ದೇವೆ ಅಂತೇಳಿ ಬಸವಣ್ಣನವರು ಒಪ್ಪಿಕೊಳ್ಳೋದು ಬೇರೆ, ಅನುಭವದಿಂದ ಒಪ್ಪಿಕೊಳ್ಳುವುದು ಬೇರೆ. ಅನುಭವದಿಂದ ಒಪ್ಪಿಕೊಳ್ಳಬೇಕು ಬಸವಣ್ಣನವರನ್ನು. ನಾನು ವೈಎಸ್ ದತ್ತವರನ್ನ ಪಕ್ಕದಲ್ಲಿ ಕೂತ್ಕೊಂಡು ಹೊಗಳ್ತೀನಿ ಅಂತಲ್ಲ, ಸಾಕ್ಷಿ ಪ್ರಜ್ಞೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಬಸವಣ್ಣನವರನ್ನ ಅವರು ಅನುಭವದಿಂದ ಒಪ್ಪಿಕೊಂಡಿರೋದ್ರಿಂದ ಕರ್ನಾಟಕದ ಒಂದು ಸಾಕ್ಷಿ ಪ್ರಜ್ಞೆ ಅಂತ ನಾನು ಹೇಳಿದವರ. ಬಹಳ ಜನ ಜಾತಿಯ ಅಭಿಮಾನದಿಂದ ಒಪ್ಪಿಕೊಳ್ಳೋದು ಬೇರೆ, ಅನುಭವದಿಂದ ಒಪ್ಪಿಕೊಳ್ಳೋದು. ಮನುಷ್ಯನಿಗೆ ಅನುಭವದಿಂದ ಬಸವಣ್ಣ ಗೊತ್ತಾಗುವುದು. ಪ್ರಸಾದವನ್ನು ಹೀಗೆ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳನ್ನೆಲ್ಲ ತೆಗೆದುಕೊಂಡು ಬಸವಣ್ಣ ಬಂದು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟು ಬಾ ಅಂತ ಅವಳ ತಾಯಿ ಕಳಿಸಿದ್ರೆ ಅದನ್ನ ತೆಗೆದುಕೊಂಡು ಬಂದಂತ ಬಸವಣ್ಣ ಪುನಃ ರಿಟರ್ನ್ ಮನೆಗೆ ಬಂದ ಕೂಡಲೇ ಅವಳ ತಾಯಿ ಕೇಳಿದ್ರು ಮಾದಲಾಂಬಿಕೆ, ಅಪ್ಪ ದೇವರಿಗೆ ಎಡೆ ತೆಗೆದುಕೊಂಡು ಹೋಗಿದೆಯಲ್ಲೋ, ಪ್ರಸಾದ ಎಲ್ಲಿದೆ ಅಂತ ಕೇಳಿದ್ರೆ ಬಸವಣ್ಣ ಹೇಳ್ದ, ಇವತ್ತು ಸಂಗಮನಾಥ ಊಟ ಮಾಡ್ದ. ಸಂಗಮನಾಥ ಊಟ ಮಾಡ್ದ. ಸಂಗಮನಾಥ ಪ್ರಸಾದವನ್ನ ಸ್ವೀಕರಿಸಿದ. ಆವಾಗ ಅವಳ ತಾಯಿ ಕೇಳಿದ್ದು, ಪ್ರತಿದಿನ ನಾನು ಕಳಿಸಿಕೊಡ್ತಿದ್ದೆ, ರಿಟರ್ನ್ ಬರ್ತಿತ್ತು ಪ್ರಸಾದ, ಇವತ್ತು ಸಂಗಮನಾಥ ಊಟ ಮಾಡ್ದ ಅಂತ ಹೇಳಿದ್ರೆ ಆ ಕಲ್ಲಿನ ನಂದಿ ಹೇಗೆ ಊಟ ಮಾಡ್ತಪ್ಪ, ಸಂಗಮನಾಥ ಹೇಗೆ ಊಟ ಮಾಡ್ದ, ಅದು ಹೇಗೆ ಸಾಧ್ಯ ಅಂತ ಕೇಳ್ದ. ಇಲ್ಲವಾ, ನೀನು ಕೊಟ್ಟಂತ ಪ್ರಸಾದ ಸಂಗಮನಾಥ ಊಟ ಮಾಡ. ಬಹಳ ವಿಚಿತ್ರ ನೋಡ್ರಿ ಬಸವಣ್ಣನ ಘಟನೆ, ಬಹಳ ಅಪರೂಪವಾದ ವ್ಯಕ್ತಿ. ಅವ್ರ ತಾಯಿ ಕೇಳಿದ್ರು, ಸಂಗಮನಾಥ ಹೇಗೆ ಊಟ ಮಾಡ್ದ? ಇಲ್ಲವಾ, ಎಲ್ಲ ಊಟ ಮಾಡ್ದ. ಹೇಳಿದರು ತಾಯಿ, ಎಲ್ಲಿ ಊಟ ಮಾಡ್ದ? ಇಲ್ಲವಾ, ನೀ ತಟ್ಟೆ ಒಳಗಡೆ ಹಣ್ಣು ಹಂಪಲು ಕಾಯಿ ಇದನ್ನೆಲ್ಲ ಇಟ್ಟು ಕೊಟ್ಟಿದೆಯಲ್ಲ, ಎಡೆ ತೆಗೆದುಕೊಂಡು ಹೋಗಿ ದೇವರಿಗೆ ತೋರಿಸ್ಕೊಂಡು ಬಾ ಅಂತ ದಾರಿಯಲ್ಲಿ ಹೋಗ್ತಾ ಇದ್ದೆ. ಹೋಗುವಾಗ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಒಬ್ಬ ಅಸ್ಪೃಶ್ಯ ಜನಾಂಗದ ಮನುಷ್ಯ, ಅವನ ಹೊಟ್ಟೆ ಬೆನ್ನಿಗೆ ತಾಗಿತ್ತು, ಕಣ್ಣುಗಳು ಉಳಿ ಬಿದ್ದಿದ್ದವು, ಆಹಾರ ಇಲ್ಲದೆ ಅಲ್ಲೆಲ್ಲೋ ಒಂದು ಕಡೆಯಲ್ಲಿ ಕುಳಿತುಕೊಂಡಿದ್ದ. ಅವನ ನೋಡಿದ ಕೂಡಲೇ ನನಗನಿಸ್ತು, ಸಂಗಮನಾಥ ಇಲ್ಲೇ ಇದ್ದಾನೆ ಅಂತ ಕೇಳಿ ಅವನಿಗೆ ಊಟ ಮಾಡಿಸಿ ಬಂದಿದ್ದವ, ಇವತ್ತು ಸಂಗಮನಾಥ ಊಟ ಮಾಡಿದ್ದಾನೆ. ಇದು ಬಸವಣ್ಣ. ಬಸವಣ್ಣ ಅಂದ್ರೆ ಯಾರು? ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವಿಲ್ಲ. ಕಾಣುವ ಮನುಷ್ಯರನ್ನೇ ನಾವು ಪ್ರೀತಿ ಮಾಡಲಿಲ್ಲ, ಇನ್ನು ಕಾಣದಿರುವ ದೇವರನ್ನೇ ಏನು ಪ್ರೀತಿ ಮಾಡೋದು? ಮೋಸ್ಟ್ ಇಂಪಾರ್ಟೆಂಟ್. ಈ ಜಗತ್ತಿನಲ್ಲಿ ಮನುಷ್ಯತ್ವದ ಪ್ರೇಮ ಕಲಿಸಿದವನು ಬಸವ. ಮನುಷ್ಯತ್ವದ ಪ್ರೇಮವನ್ನು ಕಲಿಸಿರ್ತಕ್ಕಂಥವ್ರು ಯಾರಾದರೂ ಇದ್ರೆ, ಮೊಟ್ಟ ಮೊದಲಿಗೆ ಮನುಷ್ಯತ್ವದ ಪ್ರೇಮದ ಪಾಠವನ್ನು ಕೊಟ್ಟವರು ಯಾರಾದರೂ ಅದು ಬಸವಣ್ಣ. ಅದಕ್ಕೆ ಬಸವಣ್ಣ ಧರ್ಮಕ್ಕೆ ವ್ಯಾಖ್ಯಾನವನ್ನ, ದಯವಿಲ್ಲದ ಧರ್ಮದ ಉದಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತರಗೊಲ್ಲನೆ. ನೋಡ್ರಿ, ಮನುಷ್ಯನಿಗೆ ನಿಮಗೆಲ್ಲ ಶ್ರೀಮಂತಿಕೆ ಬಂದಿದೆಯಲ್ಲ, ಇದು ದೇವರಿಂದ ಬಂದಿದೆಯಲ್ಲ, ನಿಮ್ಮ ದುಡಿಮೆ ಮತ್ತು ನಿಮ್ಮ ಬುದ್ಧಿಯ ಬಲದಿಂದ ಬಂದಿರ್ತದೆ. ಆದರೆ ಮನುಷ್ಯತ್ವ ಮಾತ್ರ ಧರ್ಮದಿಂದ ಬರುತ್ತದೆ ಅನ್ನತಕ್ಕಂಥ
ನಿಮ್ಮ ಶ್ರೀಮಂತಿಕೆ, ನಿಮ್ಮ ಹಣ, ನಿಮ್ಮ ಸಂಪತ್ತು ದೇವರಿಂದ ಬಂದಿರೋದಲ್ಲ. ಅದು ಕಷ್ಟಕ್ಕೆ ದೇವರ ಪರಿಹಾರ ಅಲ್ಲ, ದುಡಿಮೆ ಪರಿಹಾರ ಅಂತ ಕಲಿಸಿದರು ಬಸವಣ್ಣ. ಬಹಳ ಅಪರೂಪವಾದಂತ ಒಂದು ಸಮಾಜದ ಜನಾಂಗೀಯ ವ್ಯಕ್ತಿ ಅಲ್ಲ. ಬುದ್ಧನನ್ನು ನೋಡುವ ರೀತಿಯೇ ಬೇರೆ, ಮಹಾವೀರರನ್ನು ನೋಡತಕ್ಕಂಥ ರೀತಿಯೇ ಬೇರೆ, ಸ್ವಾಮಿ ವಿವೇಕಾನಂದರನ್ನು ನೋಡುವ ರೀತಿಯೇ ಬೇರೆ, ಕಾರ್ಲ್ ಮಾರ್ಕ್ಸನ್ನು ನೋಡುವ ರೀತಿಯೇ ಬೇರೆ, ಲೆನಿನ್ ನೋಡುವ ರೀತಿಯೇ ಬೇರೆ, ಪ್ಲೇಟನ ಸುಖರಾಜ್ಯವನ್ನು ನೋಡುವ ರೀತಿಯೇ ಬೇರೆ, ಜನಕರಾಜನ ಒಡ್ಡೋಲಗ ನೋಡುವುದ ರೀತಿಯೇ ಬೇರೆ, ಅಕ್ಬರನ ದೀನ್ ಹಿಲಾಲ್ ಶಾಹಿಯನ್ನು ನೋಡುವ ರೀತಿಯೇ ಬೇರೆ. ಜಗತ್ತಿನಲ್ಲಿ ಬಸವಣ್ಣನನ್ನ ಸುಮ್ಮನೆ ಎಲ್ಲೋ 4 ಮೂಲೆಯಲ್ಲಿ ಕೂತ್ಕೊಂಡು ಕಳಬೇಡ, ಕುಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯೇ ಬೇಡ, ನನಗೆ ಮಾತ್ರ ಹೇಳಬೇಡ, ಏನ್ ನೋಡಬೇಕು ಭಾಷಣಗಳು ಜಗತ್ತಿನ ಬಸವಣ್ಣ ಹುಡುಗಾಟಿಗೆ ಅಂತ ಹೇಳಿದ್ರೆ, ಓ ನಮ್ಮ ಶರಣರು ನುಡಿದ ಸೂತಕಿಗಳಲ್ಲ. ಬಸವಣ್ಣ ಬರ್ತಾನೆ, ನುಡಿದಂತೆ ನಡೆ ಇದೇ ಜನ್ಮ ಕಡೆ, ನುಡಿದಂತೆ ನಡೆಯದಿದ್ದರೆ ಹಿಡಿದಪ್ಪ ಲಿಂಗ ಘಟ ಸರ್ಪವಾಗಿ. ಹಿಡಿದಪ್ಪ ಲಿಂಗ ಘಟ ಸರ್ಪವಾಗಿರ್ಬೋದು. ಅದಕ್ಕಾಗಿ ಜನಪದ ಕವಿಗಳು ಹೇಳಿದ್ರು ಬಸವಣ್ಣನ ಕುರಿತು, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ. ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಬಸವೇಶ್ವರ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಬಸವಣ್ಣನವರ ಧರ್ಮ ಯಾಕೆ ಬೇಕು? ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್? ವಾಟ್ ಇಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್? ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕು? ಏನು ಬೇಕ್ರಿ? ಏನು ಬೇಕು ಮನುಷ್ಯನಿಗೆ? ದೇವರು ಬೇಕೋ, ಮೊದಲು ಅನ್ನ ಬೇಕು? ನಾ ದೇವ್ರ ಮೇಲೆ ನಂಬಿಕೆ ತೆಗಿತಾ ಇಲ್ಲ, ವಿಷಯ ತಿಳಿಸ್ತಾ ಇದ್ದೀನಿ. ಮತ್ತೆ ಅದೇನ ತಪ್ಪು ತಿಳ್ಕೊಂಡಿದ್ದೀನಿ. ಮೊದಲು ಮನುಷ್ಯನಿಗೆ ಏನು ಬೇಕು? ಈ ಅನ್ನ ಬೇಕು. ಮನುಷ್ಯನಿಗೆ ಅರಿವು ಬೇಕು, ಬದುಕಲಿಕ್ಕೆ ಜ್ಞಾನ ಬೇಕು. ಅನ್ನ, ಅರಿವು. ಇರ್ಲಿಕ್ಕೆ ಒಂದು ಮನೆ ಬೇಕು, ಆಶ್ರಯ ಬೇಕು. ಅನ್ನ, ಅರಿವೇ, ಅರಿವು, ಆಶ್ರಯ. ಇದು 4. ಮನುಷ್ಯನಿಗೆ ಇನ್ನೊಂದು ಏನು ಬೇಕು? ರೋಗ ರುಜಿನ ಬಂದ್ರೆ ಔಷಧಿ. ಇದಕ್ಕೆ ಶಿವ ಪಂಚಾಯತ ಅಂತ ಸೃಷ್ಟಿ ಮಾಡಿದ ಬಸವಣ್ಣ ಜಗತ್ತಿನ. ಈ 5 ತತ್ವಗಳನ್ನ ತಂದರು ಬಸವಣ್ಣ. ಮನುಷ್ಯನಿಗೆ ಅನ್ನ ಬೇಕು, ಹಸಿದುಕೊಂಡಿದ್ದ ಮನುಷ್ಯ. ದೇವಸ್ಥಾನ ಇತ್ತು, ಶ್ರೀಮಂತರು ಇದ್ರು, ಹೊಲ ಇತ್ತು, ಮನೆ ಇತ್ತು, ಗೌಡಿಕೆ ಇತ್ತು, ದೇಸಾಯಿ ಇದ್ರು, ದೇಶಗತಿಗಳಿದ್ರು, ಜಾತಿವಾದಿಯ ಮತೀಯವಾದಿಯ ಶ್ರೇಷ್ಠತೆಯ ಜ್ಞಾನವುಳ್ಳವರು ಇದ್ರು. ಶಬ್ದ ಬಹಳ ಕಠೋರವಾದ ಶಬ್ದಗಳು. ನನ್ನ ಶಬ್ದ ಅರ್ಥ ಆದ್ರೆ ಅರ್ಥ ಆಗ್ತದೆ ಅಲ್ವಾ? ಎಲ್ಲರೂ ಇದ್ರೂ ಸಹ ಹಚ್ಚಿಕೊಂಡು ಕೊಡ್ತಿರ್ತಕ್ಕಂಥ ಮಗುವನ್ನ ನೋಡ್ತಕ್ಕಂಥ ಸಮಾಜ ಇಲ್ಲ ಅಂದಮೇಲೆ ವಾಟ್ ಇಸ್ ದ ಸೊಸೈಟಿ? ಯಾವುದು ಧರ್ಮ? ಆ ಸಂದರ್ಭದಲ್ಲಿ ಹೇಳ್ಬಿಡೋದು, ಅವನಿಗೆ ಅನ್ನ ಇಲ್ಲ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಯಾರೋ ಅನ್ನ ಕಸ್ಕೊಂಡಿದ್ದಾರೆ, ಅದಕ್ಕಾಗಿ ಈ ಜನ್ಮದಲ್ಲಿ ಅವನಿಗೆ ಅನ್ನ ಇಲ್ಲ ಅಂತ ಒಂದು ಹಣೆ ಕೊಟ್ಟಿದ್ದಾರೆ. ಕರ್ಮವ ಈ ವಿಚಾರಗಳಿಗೆ ಅಲ್ರಿ ಬಸವಣ್ಣನದ್ದು. ಬಹಳ ಜನರಿಗೆ ಬಸವಣ್ಣ ಅಂದ್ರೇನೆ ಯಾರು ಗೊತ್ತಾಗ್ಲಿಲ್ಲ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಫಂಡಮೆಂಟಲ್ ಬೇಸಿಕ್ ಹ್ಯೂಮನ್ ರೈಟ್ಸ್ ಏನ್ ಬೇಕಂದ್ರೆ ಅನ್ನ ಬೇಕು, ಅರಿವು ಬೇಕು, ಆಚಾರ ಬೇಕು, ಶಿಕ್ಷಣ ಬೇಕು. ಶಿಕ್ಷಣ ಬೇಕು, ಮನೆ ಬೇಕು, ರೋಗ ರುಜಿನ ಬಂದ್ರೆ ಔಷಧಿ ಬೇಕು. ಇದು ಯಾರಿಗೂ ಬೇಡ? ಯಾರಿಗೂ ಬೇಡ? ಬಿಲ್ ಕ್ಲಿಂಟನ್ಗೂ ಬೇಕು, ಪುಟಿನ್ಗೂ ಬೇಕು, ನನಗೂ ಬೇಕು, ನಿಮಗೂ ಬೇಕು. ಬಸವಣ್ಣ ವಿಚಾರ ಮಾಡಿದ, ಒಂದು ಕಡೆ ಹಸಿದವನಿದ್ದಾನೆ, ಇನ್ನೊಂದು ಕಡೆ ಜಾತಿಯ ವಾಸನೆಯ ಶ್ರೀಮಂತಿಕೆಯ ಗೌಡಿಕೆ ದೇಸಾಯಿ ಇನ್ನೊಂದು ಕಡೆ ನಿಂತಿದೆ. ಇದರ ಲ್ಯಾಡರ್ ಟೈಪ್ ಆಫ್ ಸಿಚುವೇಶನ್. ಈ ಶ್ರೇಣೀಕೃತವಾದಂತ ವ್ಯವಸ್ಥೆಯ ಸಮಾಜ ಇತ್ತಲ್ಲ, ಈ ಶ್ರೇಣೀಕೃತವಾದಂತ ವ್ಯವಸ್ಥೆಯ ತಾರತಮ್ಯ ಇತ್ತಲ್ಲ, ಈ ಶ್ರೇಣೀಕೃತವಾದಂತ ವ್ಯವಸ್ಥೆ ಒಳಗಡೆ ಇತ್ತಲ್ಲ, ಉಳ್ಳವರು ಉಳ್ಳವರೇ ಆಗೋದು, ಬಡವರು ಉಳ್ಳವರು ಬಡವರ ಮೇಲೆ ದಬ್ಬಾಳಿಕೆ ಮಾಡಿ
ದಬ್ಬಾಳಿಕೆ ಇವೆಲ್ಲ ಇತ್ತಲ್ಲ, ಇದನ್ನ ಕುಲಕ್ಕೆ ಭೇದಕ್ಕೆ ಭಾವಗಳನ್ನು ತೆಗೆದು ಈ ಜಗತ್ತಿನಲ್ಲಿ ಏನಾದರೂ ಈ ಸಮಾಜವನ್ನು ಕಟ್ಟಿರ್ತಕ್ಕಂಥ ಏಕೈಕ ಸಮಾಜ ಸುಧಾರಕರಿ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅದು ವಿಶ್ವ ಬಸವಣ್ಣನವರು ಅನ್ನತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಕುವೆಂಪು ಅವರನ್ನ ಕುರಿತು ನಾವು ಮಾತನಾಡಿದ್ರೆ, ಕುವೆಂಪು ರಾಮಾಯಣ ದರ್ಶನವನ್ನು ಬರೆದಿದ್ದಾರೆ, ಅದು ದೊಡ್ಡ ವಿಚಾರಧಾರನೆ. ಆದ್ರೆ ಕುವೆಂಪು ಅನ್ನತಕ್ಕಂಥ ವ್ಯಕ್ತಿ ಇದಾರಲ್ಲ, ಅವರು ಪ್ರತಿದಿನ ಎಲ್ಲರ ಬಾಯಲ್ಲಿ ಯಾಕೆ ಓಡಾಡ್ತಾರಂದ್ರೆ, ಕುವೆಂಪು ಅವರು ಬರೆದಿರ್ತಕ್ಕಂಥ ಗೀತೆ ಎಲ್ಲರ ಮನೆಯಲ್ಲಿ ಬರ್ತದೆ. ಯಾಕೆ ಬಸವಣ್ಣ ಹುಟ್ಟಿ ಬಂದ್ರು ಈ ಜಗತ್ತಿನಲ್ಲಿ, ಬಸವಣ್ಣ ಯಾಕೆ ಈ ಸಮಾಜದಲ್ಲಿ ಜನನವನ್ನ ತಾಳಿದ್ರು ಅನ್ನೋದಕ್ಕೆ ಕುವೆಂಪು ಅವರ ಹತ್ರ ಹೋದ್ರೆ ಹೇಳ್ತಾರೆ, ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳಿಂದ ಓ ಆಧ್ಯಾತ್ಮ ಕ್ರಾಂತಿ ವೀರ, ದೇವಂದೇ ಧೀರವತಾರ ಶ್ರೀ ಬಸವೇಶ್ವರ. ಸುಮ್ಮನೆ ಹುಟ್ಟು ಬಂದಿಲ್ರಿ ಬಸವಣ್ಣ, ನಾವು ನೀವೆಲ್ಲರೂ ಹುಟ್ಟಿದೀವಿ. ನಮ್ದು ಜಯಂತಿ ಮಾಡ್ತಾರೆ, ಸತ್ತಾಗ ದಿನ ಮಾಡ್ತಾರೆ. ಏನ್ರಿ, ನಾವು ಸತ್ತಾಗ ನಮ್ದು ಏನದ ದಿನ ಅದ, ಜಯಂತಿ ಇಲ್ಲ. ನಮ್ದು ತಿಥಿ ಮಾಡ್ತಾರ, ಏನ್ ಮಾಡ್ತಾರ, ತಿಥಿ ದಿನ. ಆದ್ರೆ ಬಸವಣ್ಣನಿಗೆ ಜಯಂತಿ ಇದೆ, ಹೇಮರೆಡ್ಡಿ ಮಲ್ಲಮ್ಮನಿಗೆ ಜಯಂತಿ ಇದೆ. ಜಗತ್ತಿನಲ್ಲಿ ಎಲ್ಲವನ್ನು ತೊರೆದು ತನ್ನಂತೆ ತಾನು ನಿಂತಿರ್ತಕ್ಕಂಥ ಮತಗಳಲ್ಲಿ ಮತಂ ಲಿಂಗಾಯತ ಮತಂ ಶ್ರೇಷ್ಠಂ ಅಂತ ಹೇಳಿರ್ತಕ್ಕಂಥ ವೇಮನನಿಗೆ ಈ ಜಗತ್ತಿನಲ್ಲಿ ಜಯಂತಿ ಇದೆ ಅನ್ನತಕ್ಕಂಥದನ್ನು ಕಾಣಬೇಕಾಗಿರ್ತಕ್ಕಂಥದ್ದು. ಯಾಕೆ ಜಯಂತಿ ಮಾಡ್ತಾರೆ? ನಾವು ಹುಟ್ಟಿದೀವಿ, ಅಂದಂದಿಗೆ ಹುಟ್ಟಿತ್ತು, ಅಂದಂದಿಗೆ ಸಾಯಿತು. ನಿಮ್ಮ ಮನೆಗಳಲ್ಲಿ ನೋಡ್ರಿ, ನಿಮ್ಮ ಅಪ್ಪನ ಫೋಟೋ ಹಾಕಿರ್ತೀವಿ, ನಿಮ್ಮ ಅಜ್ಜನ ಫೋಟೋ ಹಾಕಿರ್ತೀವಿ ಅಲ್ವಾ? ನಿಮ್ಮ ಅಜ್ಜನ ಫೋಟೋ ಹಾಕಿರ್ತೀರಿ, ನಿಮ್ಮ ಅಪ್ಪನ ಫೋಟೋ ಹಾಕಿರ್ತೀವಿ. ನಿಮ್ಮ ನಂತರ ನಿಮ್ಮ ಮಕ್ಕಳು ನಿಮ್ಮ ಫೋಟೋ ಹಾಕ್ತಾರೆ. ಮೊಮ್ಮಗ ಬಂದು ಎಲ್ಲರೂ ತೆಗಿತಾನೆ, ಅವ್ರ ಅಪ್ಪಂದು ಅಷ್ಟೇ ಇರ್ತಾನೆ. ಆದ್ರೆ ಆ ಮೊಮ್ಮಗನಿಗೆ ಎಲ್ಲಾದ್ರೂ ತೆಗಿಬಲ್ಲ, ಬಸವಣ್ಣಂದು ಹೇಮರೆಡ್ಡಿ ಮಲ್ಲಮ್ಮನ ಫೋಟೋ ತೆಗಿಯಲ್ಲ. ಯಾಕ? ನಾವು ಸುಮ್ಮನೆ ಇವತ್ತು ಹುಟ್ಟಿದೀವಿ, ಇವತ್ತು ಸಾಯ್ತೀವಿ, 4 ಮಾತನಾಡ್ತೀವಿ, ಶಬ್ದಗಳ ಅನುಕರಣೆಯ ಮಾತುಗಳನ್ನ ಆಡಿ ಹೋಗಿಬಿಡ್ತೇವೆ ಜಗತ್ತಿನಲ್ಲಿ. ನಾವು ಹುಟ್ಟಿರೋದು ಬೇರೆ, ಮಹಾತ್ಮರು ಹುಟ್ಟಿರೋದು ಬೇರೆ. ಜಗತ್ತಿನಲ್ಲಿ ಬಸವಣ್ಣನ ಹುಟ್ಟಿಗೆ ಶ್ರೇಷ್ಠತೆ ಇದೆ. ನಮ್ಮಂಥವ್ರು ನಿಮ್ಮಂಥವ್ರು ಎದಕ್ಕೆ ಹುಟ್ಟಿದೀವಿ ಅಂತಂದ್ರ, ಮಂದಿ ರೊಕ್ಕ ಹೊಡೆಯೋದು, ಮಂದಿ ತಲೆ ಹೊಡೆಯೋದು, ದೊಡ್ಡ ದೊಡ್ಡ ಭಾಷಣಗಳನ್ನ ಉದ್ದುದ್ದ ಮಾತನಾಡೋದು, ಜಗತ್ತನ್ನ ಇನ್ನೇನು ಅರ್ಧ ಗಂಟೆಗೆ ಕಟ್ಟಿಬಿಡ್ತೀನಿ ಅಂತ ಹೇಳೋದು, ಬೇಕಾದಂಗೆ ಭ್ರಷ್ಟಾಚಾರ ಹೋಗ್ಲಿ ಅಂತ ಹೇಳೋದು, ಅಧಿಕಾರದಲ್ಲಿ ಬೇಕಾದಷ್ಟು ಇರ್ಬೋದು. ಈ ಜಗತ್ತಿನಲ್ಲಿ ಅಧಿಕಾರ ರಾಜಕಾರಣದಲ್ಲಿ ಇರ್ತಕ್ಕಂಥ ರಾಜಕಾರಣಿ ಹೆಣ್ಣು ಮಕ್ಕಳಿಗೆ ಒಂದು ಮಾತನ್ನು ಹೇಳ್ತಾನೆ, ಆಯ್ದಕ್ಕೆ ಲಕ್ಕಮ್ಮನ ಒಂದು ಮಾತನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ರಾಜಕಾರಣದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ, ರಾಜಕಾರಣದಲ್ಲಿರುವ ಹೆಣ್ಣು ಮಕ್ಕಳು ಎಲ್ಲರೂ ಸಹ ಆಯ್ದಕ್ಕೆ ಲಕ್ಕಮ್ಮನ ಅನುಕರಣೆಯನ್ನು ನೀವು ತಂದುಕೊಂಡು ಬಿಟ್ರೆ, ಗಂಡ ತನ್ನ ದುಡಿಮೆಗಿಂತ ಹೆಚ್ಚಾಗಿ ಮನೆಗೆ ತಂದಾಗ ಇದು ನೀನು ದುಡಿದಿದ್ದೋ ಮಂದಿ ತಲೆ ಹೊಡೆದಿದ್ದೋ ಅಂತ ಹೆಣ್ಣುಗಳು ಕೇಳಿಬಿಟ್ರೆ ಜಗತ್ತಿನಲ್ಲಿ ಭ್ರಷ್ಟಾಚಾರ ಹೋಗಿಬಿಡ್ತಿದೆ ಅನ್ನತಕ್ಕಂಥದ್ದು. ಬಹಳ ದೊಡ್ಡದು ಈ ಜಗತ್ತಿನಲ್ಲಿ ಬಸವ. ಕೇಳಬೇಕಾಗ್ತದಲ್ಲ. ಇದೇ ಈ ಕರ್ನಾಟಕದ ಒಳಗಡೆ ಮೊನ್ನೆ ವಿದ್ಯಾವಂತರು, ಬುದ್ಧಿವಂತರು, IAS ಆಫೀಸರ್ಸು ಬೆಂಗಳೂರು ಮನೆಗಳಲ್ಲಿ ನೀರು ಬರೋ ಪೈಪ್ನಾಗ ದುಡ್ಡು ಬಂತು. ನಿನ್ನ ಮನೆ ಮುಂದೆ ನಿಂತ್ಕೊಂಡು ನೋಡಿದ್ದು, ನಾನು ದುಡ್ದಿದ್ದು ಮಂದಿ ತಲೆ ಹೊಡೆದಿದ್ದು. ನೀವು ಊಟ ಮಾಡುವಾಗ ಒಂದು ತುತ್ತು ಅನ್ನ ತೆಗೆದು ಬಾಯಿಗೆ ಇಡುವಾಗ ಕೇಳು, DVಜಿಗೊಂದು ಡಪ್ನವ್ರು ಹೇಳ್ತಾರೆ, ಇದು ನಿನ್ನ ದುಡಿಮೆಯ ಬೆವರಿನ ಹನಿಯೋ ಪರರ ಕಣ್ಣೀರು. ಬಸವಣ್ಣ ಹಂಗೆ ಬರೋದಿಲ್ಲ ಈ ಜಗತ್ತಿನಲ್ಲಿ. ಬಸವಣ್ಣ ಹಾಗೆ ಬರೋದಿಲ್ಲ ಈ ಜಗತ್ತಿನಲ್ಲಿ. ಬಸವಣ್ಣ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿರತಕ್ಕಂಥ ಮಾತುಗಳು. ಬಸವಣ್ಣನವರ ಜಯಂತಿ ಅಂದ್ರೆ ಏನು ಅಂತಂದ್ರೆ, ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳುವುದು ಯಾರು? ಮಾತನಾಡುವ ನಿಜಗುಣಾನಂದ ಸ್ವಾಮೀಜರ ಒಳಗರು. ನಿಮಗೆ ನಾನು ಬೋಧನೆ ಮಾಡಕ್ ಬಂದಿಲ್ಲ. ನಾನು ಇರೋಷ್ಟು ದಿವಸ ಕೆಡಬಾರ್ದು ಅಂತ ನನಗೆ ನಾನು ಹೇಳ್ಕೊಳ್ತೇನೆ. ನಿಮಗೆ ನಾನು ಬೋಧನೆ ಮಾಡ್ತಾ ಇದ್ದೀನಿ, ನಾನು ಭಾಳ ಚಲೋ, ನೀವು ಕೆಟ್ಟವ್ರು ಅಂತ ಹೇಳೋದು ಜಡ್ಜ್ಮೆಂಟ್ ನನ್ನ ಹತ್ರ ಇಲ್ಲ. ನನ್ನ ಜಡ್ಜ್ಮೆಂಟ್ ಅಲ್ಲ, ನನಗೆ ನಾನು ಕೆಡಬಾರದು ಅಂತ ಹೇಳ್ತಾ ಇರ್ತೀನಿ. ಅವತ್ತು ಇರೋಷ್ಟು ದಿವಸ ಆದ್ರೂ ನನಗೆ ನಾನು ಕೆಡಬಾರದು. ಯಾಕಂದ್ರೆ ಹೇಳ್ತಾ ಇದ್ರೆ ಅದ್ರೊಳಗೆ ಹೇಳ್ತಾ ಇರ್ತದಲ್ಲ,
ಬೇಕಾದಂಗೆ ಮಾತನಾಡ್ತೀವಿ. ಮಂದಿ ದುಡ್ಡು ತಿನ್ನಬಾರ್ದು, ಮಂದಿದು ಹೊಡಿಬಾರ್ದು, ಮಂದಿ ತಗೊಳ್ಬಾರ್ದು, ಮಂದಿದು ಇದು ಮಾಡಬಾರ್ದು ಹೇಳ್ತಾನೆ ಇರ್ತೀವಿ. ವೇದಿಕೆ ಮೇಲೆ ಬೇಕಾದಂಗೆ ಹೇಳ್ತೀವಿ. ಯಾರು ತಂದು ಕೊಟ್ರೆ ಆಯ್ತು, ಯಾರು ಹೇಳ್ದಂಗೆ ಹೋಗೋದು. ಮನುಷ್ಯ ಒಳಗಡೆ ಪ್ರವೇಶ ಆಗುತ್ತೆ. ಮನುಷ್ಯ ಎಲ್ಲಿಯವರೆಗೆ ಅಂತರಂಗದ ತರಂಗದ ಧ್ವನಿಯೊಳಗೆ ಪ್ರವೇಶ ಆಗೋದಿಲ್ಲ, ಆ ಮನುಷ್ಯ ಇದ್ದರೂ ಇದ್ದೇ ಓದುದು. ತಗೊಂಡು ಏನು ಮಾಡೋದದ? ಮಹಾತ್ಮ ಗಾಂಧೀಜಿಗೆ ಪ್ರತಿದಿನ ತನ್ನ ಅಂತರಂಗದೊಳಗಡೆ ಪ್ರವೇಶ ಮಾಡ್ಕೊತಿದ್ರು. ವಿನಾಬಾಜಿ ಮಾಡ್ಕೊಳ್ತಾ ಇದ್ರು, ಬುದ್ಧ ಮಾಡ್ಕೊಳ್ತಾ ಇದ್ರು, ಬಸವಣ್ಣ ಮಾಡ್ಕೊಳ್ತಿದ್ರು. ಬಸವಣ್ಣ ಮಾಡ್ಕೊಂಡ್ರು ಅಂತ ಹೇಳಿ ದೊಡ್ಡವರಾದ್ರು. ಒಣ್ಣಿನೊಳಗೊಂದು ಎಳೆಯ, ವಸ್ತ್ರದೊಳಗೊಂದು ಎಳೆಯ, ಅನ್ನದೊಳಗೊಂದ ಹುಳ, ಇಂದಿಂಗೆ ನಾಳಿಂಗೆ ಎಂದಿನ ನಾದಡೆ, ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ತಲೆದಂಡ ತಲೆದಂಡ. ಬಸವಣ್ಣ ಆಗಿದ್ದು ಬಸವಣ್ಣ. ಬೇಕಾದಂಗೆ ಬಸವಣ್ಣವ್ರ ಭಾವಚಿತ್ರ ಹಾಕೊಂಡಿರ್ತೀರಿ ಮನೆಯೊಳಗೆ. ಯಾರಾದ್ರೂ ಬಂದ್ರೆ ಒಳಗೆ ಕರೆಯೋದಿಲ್ಲ. ನೀನು ಯಾರ ಪೈಕಿ ಬಸವಣ್ಣ ಫೋಟೋ ಹಾಕಿ ಎದಕ್ ಬೇಕು? ನೀನು ಬಸವಣ್ಣ ಫೋಟೋ ಎದಕ್ ಬೇಕಪ್ಪ? ಜಾತಿ ಹೋಗ್ಬೇಕು ಅಂತ ಹೇಳಿರ್ತಕ್ಕಂಥ ಬಸವಣ್ಣನವರ ಫೋಟೋ ಹಾಕೊಂಡ್ಬಿಟ್ಟು ನೀನ್ ಯಾರ ಪೈಕಿ ಅಂತ ಕೇಳಿದ್ರ ಜಾತಿ ವಾಸನೆ ಹೋಗ್ಲಿಲ್ಲ. ಇನ್ನು ಜಗತ್ತಿನಲ್ಲಿ ಬಸವಣ್ಣ ಹೇಗೆ ತಿಳಿತಿದೆ? ನಾನು ಹೇಳ್ತಿರೋ ಉದ್ದೇಶ ಏನಂತಂದ್ರೆ, ನಿಮ್ಮನ್ನ ಯಾರು ನಾನು ಬ್ಲೈಮ್ ಮಾಡ್ತಾ ಇಲ್ಲ. ನಾವು ಬಸವಣ್ಣನರ ಹತ್ತಿರ ಬರಬೇಕಿತ್ತು ಅಂದ್ರೆ, ಬಸವಣ್ಣನರ ವಿಚಾರ ತಿಳ್ಕೊಬೇಕಿತ್ತು ಅಂದ್ರೆ, ಬಸವಣ್ಣನ ಹತ್ರ ಹೋಗುವಷ್ಟು ಶಕ್ತಿ ನಮ್ಗೆ ಇದ್ದಿದ್ರು ಪರವಾಗಿದ್ದಿದ್ರು ಸಹ ನಾವು ಒಂದು ತಿಳ್ಕೊಳ್ಬೇಕು. ಈ ಜಗತ್ತಿನಲ್ಲಿ ಬಸವಣ್ಣನಂತ ನಾವು ತಿಳ್ಕೊಂಡವರು ಮನೆಗೆ ಬಂದವ್ರನ್ನ ಜಾತಿ ಕೇಳಲಾರ್ದಂಗೆ ಇವನು ಮನುಷ್ಯ ನನ್ನಂತೆ ಅಂತ ಹೇಳ್ತಕ್ಕಂಥ ಪ್ರೀತಿಯ ಹೃದಯ ನಿಮ್ಮಲ್ಲಿ ಬಂದು ಬಿಟ್ರೆ ಇದಕ್ಕಿಂತ ದೊಡ್ಡ ಬಸವಣ್ಣ ಇಲ್ಲ ಅನ್ನತಕ್ಕಂಥ ಇಷ್ಟೇ ಕ್ಲೋಸ್, ಇನ್ನೇನಲ್ಲ ಅದು. ನೀನು ಎನ್ನೋ, ನೀನು ಎಸ್ಸೋ, ನೀನು ಟೀನೋ, ನೀನು ಕೇನೋ, ನೀನು ಪೀನೋ, ನೀನು ಜೇನೋ, ರಾಜಕಾರಣದಲ್ಲೂ ಜಾತಿನೇ. ಇಂಥವ್ರು ನಿಂತಾರೆ, ಇಂಥವ್ರು ಓಟ ವರ್ಷದ ನೈತಿಕತೆಯ ಪರಮಾವಧಿ ದೇಶಗಳು. ನನ್ನನ್ನು ಕರ್ಸಲ್ರಿ ಅಥವಾ ಹೇಳೋದಲ್ಲ, ಜಗದುಗಳು ಸಿಗೋದೇ ಕಷ್ಟ, ಬರೋದು ಕಷ್ಟ. ಬಂದ ಮೇಲೆ ಇನ್ನೊಂದ್ಸಲ ನೀವು ಕರ್ಸಲ್ಲ ಅಂತ ಹೇಳಿದೆ ಮಾತಾಡೋದು. ಏನು ಕಾಶಿನಾಥ ಹೋದ್ಮೇಲೆ ನಿನಗೆ ಎದಕ್ಕೆ ಬಂದ ಸ್ವಾಮಿ? ಯಾಕಂದ್ರೆ ನೀವು ಅಷ್ಟು ಬೇಗ ಒಪ್ಪೋರಲ್ರಿ. ನೀವು ಅಷ್ಟು ಬೇಗ ಒಪ್ಪಲ್ಲ. ಯಾಕಂತಂದ್ರೆ ನಿಮಗೆ ಜಾತಿಯೇ ಶ್ರೇಷ್ಠತೆ, ನಿಮಗೆ ಜಾತಿಯೇ ಶ್ರೇಷ್ಠತೆ. ಗುಡ್ಲಲ್ಲಿ ಮನೆಯಲ್ಲಿ ಮಲಗಿರ್ತಕ್ಕಂಥವ್ರು ಭಾಳ ಬಡತನ. ಕಾಟನ್ ಸೀರೆ ಉಟ್ಟವ್ರು ಬಡವರು, ಸಿಲ್ಕ್ ಸ್ಯಾರಿ ಉಟ್ಟವ್ರು ಶ್ರೀಮಂತರು. ಸಿಲ್ಕೇ ಶ್ರೇಷ್ಠತೆ. ದೇಹದಲ್ಲಿ ಬದಲಾವಣೆ, ಸೀರೆಗಳಲ್ಲಿ ತಾರತಮ್ಯ, ಬಣ್ಣಗಳಲ್ಲಿ ತಾರತಮ್ಯ, ಚಪ್ಪಲಿಗಳಲ್ಲಿ ತಾರತಮ್ಯ, ಮನೆಗಳಲ್ಲಿ ತಾರತಮ್ಯ, ಊಟಗಳಲ್ಲಿ ತಾರತಮ್ಯ, ಗತ್ತುಗಳಲ್ಲಿ ತಾರತಮ್ಯ. ಆ ಒಂದು ಮಾರುತಿ ಕಾರು ನಮ್ದು ನಿಂದು ಬೆನ್ಸ್ ಕಾರ್ ಇರಲಿ, ಇನೋವಾ ಕಾರ್ ಇರಲಿ, ಕಾರ್ ದೊಡ್ಡದಲ್ಲ ತಮ್ಮ. ಕಾರ್ ಇದ್ರೆ ಕಾರ್ ಓಡಿಸ್ತೀಯ ಅಂತಕ್ಕಂಥ ಗೊತ್ತಾಗ್ಬೇಕಾಗ್ತದೆ. ಅಷ್ಟೇ ಬಸವಣ್ಣ ಕಲಿಸಿದ್ದೆ. ಕಾರ್ ದೊಡ್ಡದಲ್ಲ, ಕಾರು. ಹಾಗಾಗಿ ಬಸವಣ್ಣನವರ ಬಗ್ಗೆ ಹೆಚ್ಚು ನಾನೇನು ಹೇಳಕ್ ಹೋಗೋದಿಲ್ಲ. ಬಸವಣ್ಣ ಬಾಗೇವಾಡಿಯಲ್ಲಿ ಹುಟ್ಟಿ ಜಗತ್ತಿನಲ್ಲಿ ಕಲ್ಯಾಣದ ಕ್ರಾಂತಿ ಆಯಿತು. ಈ ಜಗತ್ತಿನಲ್ಲಿ ಬಸವಣ್ಣ ಎದಕ್ಕಾಗಿ ಹುಟ್ಟಿ ಬಂದ ಅಂತ ಕೇಳಿದ್ರೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಶಿವ ಶಿವ ಆದಿ ಅನಾದಿಗಳೆಂಬೆರಡಿಲ್ಲದ ನಿರವಯ ಶಿವ ನಿಮ್ಮ ನಿಜವನಾರಯ್ಯ ಬಲ್ಲರು. ವೇದಗಳಿಗೆ ವೇದ್ಯನು, ಶಾಸ್ತ್ರಗಳಿಗೆ ಸಾಧ್ಯನು, ಪುರಾಣ ಕಗಮ್ಯನು, ಆಗಮಕ್ಕೆ ಗೋಚರನು, ತರ್ಕಕ್ಕೆ ವಾಮನಾತೀತವಾಗಿಪ್ಪ ಪರಶಿವಲಿಂಗವನು. ಕೆಲವರು ಸಕಲನೆಂಬರು, ಕೆಲವರು ನಿಷ್ಕಲನೆಂಬರು. ಈ ಬಗೆಯ ಭಾವದಿಂದ ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ಕಾಲ, ದಕ್ಷ, ದೇವ, ದಾನವ, ಮಾನವರೆಲ್ಲರೂ ಕಾಣಲರಿಯದೆ ಭವಭಾರಿಗಳಾಗಿ ಹೋದರು. ಈ ಪರಿಯಲ್ಲಿ ಭವಭಾರಿಗಳಾಗಿ ಹೋಗಬಾರದೆಂದು ಸಂಘದ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮತ್ತೆ ಅವತರಿಸಿದ. ಯಾರೇಳೋದಿದು? ಸಮಾಧಿಗಳು. ಏನ್ ಕ್ರಾಂತಿ ಇದೆ, ಏನ್ ಕ್ರಾಂತಿ ಇದೆ, ಏನ್ ಕ್ರಾಂತಿ ಇದೆ? ಮನೆಯೊಳಗಡೆ ಓಡಿ ಬರ್ತಾನೆ, ಪ್ರಸಾದ ಮುಗಿಸಿ ಮನೆಯೊಳಗೆ ಓಡಿ ಬರ್ತಾನೆ. ಅವಳ ಸೋದರತ್ತೆ ಬಂದಿರ್ತಾಳ.
ಸೋದರತೆ ಬಂದ ಕೂಡಲೇ ಮಾತನಾಡಿಸ್ತಾನೆ ಬಸವಣ್ಣ. ಒಂದು ಅರ್ಧ ಗಂಟೆಯಲ್ಲಿ ಸೋದರತೆಯನ್ನು ಪುನಃ ಮಾತನಾಡಿಸ್ಬೇಕು ಅಂತ ಹೋಗ್ತಾನೆ. ಆಕೆ ಮುಟ್ಟಾಗಿ ಮೂಲೆಯಲ್ಲಿ ಕೂತಿರ್ತಾಳೆ. ಇವನು ಮುಟ್ಸಕ್ ಹೋಗ್ತಾನೆ. ಅವಳು ನನ್ನ ಮುಟ್ಕೋಬೇಡ ಅಂತಾನೆ. ಯಾಕೆ ಅಂದ್ರೆ ನನಗೆ ಮುಟ್ಟಾಗಿದೆ, ಅದಕ್ಕೆ ಮುಟ್ಟಿಸ್ಕೋಬೇಡ ಅಂತ ಹೊರಗೆ ಪುರುಷರ ಅಂತಾಳೆ. ತಾಯಿ ಹತ್ರ ಹೋಗಿ ಕೇಳ್ತಾನೆ, ನಾನು ಸೋದರತೆಯನ್ನು ಮಾತನಾಡಿಸ್ಬೇಕು, ಯಾಕೆ ಮುಟ್ಟಾಗಿದ್ದಾಳೆ ಅಂತ ಮುಟ್ಟಿಸ್ಕೋಬೇಡ ಅಂತ ಇದ್ದಾಳೆ. ಅವಳನ್ನ ಯಾಕೆ ಮುಟ್ಟಿಸ್ಕೋಬಾರ್ದು? ಇಲ್ಲ, ಅದು ಮುಟ್ಟಾದವ್ರು ಮುಟ್ಟಿಸ್ಕೋಬಾರ್ದು ಅಂದ್ಕೊಳ್ಳೆ. ಅಲ್ಲವಾ, ಆ ಮುಟ್ಟು ನಿಂತ ಮೇಲೆ ನಾವು ಹುಟ್ಟಿದ್ದೀನಿ, ನನ್ನ ಯಾಕವೂ ಮುಟ್ಟಿಸ್ಕೊಟ್ಟು ಹೇಳು. ಇವನು ಬಸವಣ್ಣ. ಯಾರು ಇವನು? ಬಸವಣ್ಣ. ಹೊರಗಣ್ಣಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ. ಜಲಬಿಂದಿನ ವ್ಯವಹಾರವೊಂದೇ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸಲಿಕ್ಕೆ ಸಾಲಿಗನಾದ, ವೇದದ ನೋಡಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರಂತೆ ವರ್ಣ ಪ್ರಯೋಜನ. ನನಗೊಂದೊಂದ್ಸಲ ಬಸವಣ್ಣನವರನ್ನ ಈ ಕರ್ನಾಟಕದಲ್ಲಿ ಮರೆತು ಬಿಟ್ವಲ್ಲ ಅಂತ ಬೇಸರ ಆಗ್ತದ್ರಿ, ನೋವಾಗ್ತದ್ರಿ. ಎಷ್ಟು ನೋವಾಗ್ತದಂದ್ರೆ ಎಷ್ಟು ನೋವಾಗ್ತದೆ ನನಗೆ. ಎಂಥವು 1000 ವರ್ಷದ ಹಿಂದೆ ಈ ಮಾತುಗಳು, 1000 ವರ್ಷದ ಹಿಂದೆ ಮನುಷ್ಯತ್ವದ ಮಾತುಗಳು, 1000 ವರ್ಷದ ಹಿಂದೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಅವರು ಮಾತನಾಡಲು ಹೇಳಿದ್ರು. ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತ ನಿಮ್ಮನ್ನ ಮನೆಯಲ್ಲಿದ್ದವರನ್ನ ತಂದು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿದ. ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆಯ ಬಾಗಿಲನ್ನು ತೆಗೆದ. ಗಂಡ ಸತ್ತಾಗ ಹೆಣ್ಣು ವಿಧವೆಯಲ್ಲ ಅಂತ ಹೇಳಿದ ಬಸವಣ್ಣ. ಹೆಣ್ಣು ಮಕ್ಕಳು ಬಹಳ ಜನ ಕೂತಿದ್ರಿ, ಗಂಡ ಸತ್ತಾಗ ಹೆಣ್ಣು ವಿಧವೆಯಲ್ಲ ಅಂದ, ಅಬಲೆಯಲ್ಲ ಅಂದ. ಹೆಣ್ಣು ಮಕ್ಕಳಿಡುವ ಯಂತ್ರ ಅಲ್ಲ, ಹೆಣ್ಣು ಕೆಲಸ ಮಾಡುವ ಆಳಲ್ಲ. ಹೆಣ್ಣು ಅಬಲೆ ಇಲ್ಲ, ಹೆಣ್ಣು ಮಕ್ಕಳು ಕೆಲಸ ಮಾಡುವ ಆಳಲ್ಲ. ಸ್ವಾಮಿ ಬುದ್ಧನ ಹತ್ತಿರ ಬಂದು ಕೇಳ್ತಾರೆ, ಹೆಣ್ಣು ಮಕ್ಕಳಿಗೆ ದೀಕ್ಷೆ ಯಾರು ರೆಕಾರ್ಡ್ ಮಾಡಬಾರ್ದು. ಬುದ್ಧನ ಹತ್ತಿರ ಬಂದು ಕೇಳ್ತಾರೆ, ದೀಕ್ಷೆಯನ್ನು ಕೊಡು ಅಂತ. ಬುದ್ಧ ಹೇಳ್ತಾನೆ, 1000 ವರ್ಷ ಬದುಕುವ ಧರ್ಮ ಹೆಣ್ಣು ಮಕ್ಕಳಿಗೆ ದೀಕ್ಷೆ ಕೊಟ್ರೆ 500 ವರ್ಷದಲ್ಲಿ ನಾಶವಾಗಬಹುದು ಅಂತ ಬುದ್ಧ ಭಾವಿಸ್ತಾರೆ. ಜೈನ ಧರ್ಮದ ಹತ್ತಿರ ಬಂದು ನಿಂತು ಕೇಳಿದ್ರೆ ಹೇಳ್ತಾರೆ ಜೈನ ಧರ್ಮೀಯರು, ಹೆಣ್ಣು ಮಕ್ಕಳಿಗೆ ಏನಾದ್ರೂ ಮುಕ್ತಿ ಬೇಕಿತ್ತು ಅಂತ ಹೇಳಿದ್ರೆ ಅವಳು ಇನ್ನೊಂದು ಜನ್ಮದಲ್ಲಿ ಪುರುಷನಾಗಿ ಹುಟ್ಟಿ ಬಂದು ಮುಕ್ತಿಯನ್ನು ಪಡಿಬೋದೇ ಹೊರತು ಅನ್ನತಕ್ಕಂಥ ಶಾಸ್ತ್ರ ಇವತ್ತು ಪ್ರಾಕೃತ ಭಾಷೆಯ. ಸುಮ್ಮನೆ ಜಲಕ್ಕೆ ಹೇಳಿ ಹೋಗ್ತೀನಿ ಅಷ್ಟೇ. ಹೆಣ್ಣು ನಿತ್ಯ ನರಕಿಗಳು ಅಂತ ಹೇಳಿರ್ತಕ್ಕಂಥ ದೇಶದೊಳಗಡೆ ಇಸ್ಲಾಂ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಇವತ್ತಿಗೂ ಸಹ ಯಾವ ಸಮಾನತೆ ಇದೆ ಅನ್ನತಕ್ಕಂಥದ್ದು. ವ್ಯಾಟಿಕನ್ ಪೋಪಾಲಾಗಿರ್ತಕ್ಕಂಥ ವ್ಯಾಟಿಕನ್ ಸಿಟಿ ಒಳಗಡೆ ಇವತ್ತು ಪೋಪ್ ಸ್ಥಾನವನ್ನು ಹೆಣ್ಣು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇರತಕ್ಕಂಥ ಕ್ರಿಶ್ಚಿಯಾನಿಟಿಯನ್ನು ನೋಡ್ತೇವೆ. ಜಗತ್ತಿನ 150 ದರ್ಶನಗಳನ್ನು ನಾವು ಪ್ರವೇಶ ಮಾಡ್ತಾ ಬರ್ತೇವೆ. ಜಗತ್ತಿನ ಎಲ್ಲ ಧರ್ಮಗಳ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದಾಗ ಹೆಣ್ಣನ್ನು ಹೊರಗೆ ಇಟ್ಟಂತ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಮನೆ ಬಿಟ್ಟು ಬಂದಂತ ಬಸವಣ್ಣ ಇಷ್ಟಲಿಂಗದ ಕಲ್ಪನೆಯನ್ನು ಕಂಡ ನಂತರ ಇಷ್ಟಲಿಂಗವನ ಅಕ್ಕನಾಗಮ್ಮನ ಕೈಗೆ ಮೊಟ್ಟ ಮೊದಲಿಗೆ